ಅಂದ ಅದರ ಮೇಲೆ ಮತ್ತೆ ಫೋಕಸ್ಡ್ ಆಗಿ ಅಭ್ಯಾಸ ಮಾಡೋದಕ್ಕೆ ಸಹಾಯ ಆಗೋದ್ರಿಂದ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಈ ಸಬ್ಜೆಕ್ಟ್ ನ ಒಂದು ಸಿಲೆಬಸ್ ನ ಓವರ್ ಪಠ್ಯಕ್ರಮ ಏನ್ ನಿಮ್ಗೆ ಯೂನಿವರ್ಸಿಟಿ ಪ್ರಿಸ್ಕ್ರೈಬ್ ಮಾಡಿದ್ರ ಅದರ ಒಂದು ಪಕ್ಷಿ ನೋಟ ಮಾಡ್ಕೊಂಡು ಮುಂದಿನ ತರಗತಿ ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಕ್ಲಾಸ್ ಅಥವಾ ಇನ್ನು ಶನಿವಾರ ನಾವು ಮೊದಲನೇ ಯೂನಿಟ್ ನ ಮೊದಲನೇ ಟಾಪಿಕ್ ನ ಡಿಸ್ಕಷನ್ ಶುರು ಮಾಡೋದಕ್ಕೆ ಸಾಧ್ಯ ಆಗ್ಬೋದು. ಸೊ ಲೆಟ್ ಅಸ್ ಹ್ಯಾವ್ ಎ ಬ್ರೀಫ್ ಓವರ್ ವ್ಯೂ ಆಫ್ ದ ಸಿಲೆಬಸ್ ಅಂಡ್ ಡಿಸ್ಕಸ್ if at all and one thing I would like to explain you at the outset is that public international law is a subject where the syllabus is very vast. ನೀವು ಇಂಡಿಯನ್ ಪಿನಲ್ ಕೋಡ್ ಓದಿರ್ಬೋದು, ಕ್ರಿಮಿನಲ್ ಲಾ ಒಂದು ತುಂಬಾ ವಾಸ್ಟ್ ಆಗಿದೆ. ಅದೇ ರೀತಿ ಇನ್ನೊಂದು 2 ಸಬ್ಜೆಕ್ಟ್ಸ್ ಅದು ಓದಿರ್ಬೇಕು ನೀವು. ವೇರ್ ಸಬ್ಜೆಕ್ಟ್ am I audible? ಕೇಳಿಸ್ತಾ ಇದೆಯಾ? ಇಂಟರ್ನೆಟ್ ಅನ್ಸ್ಟೇಬಲ್ ಅಂತ ಬರ್ತಿದೆ. am I audible? ಕೇಳಿಸ್ತಿದೆ ತಾನೆ? ಸರ್ ಇವಾಗ ಕೇಳ್ತಿದೆ, ವಾಯ್ಸ್ ಡಿಸ್ಟರ್ಬೆನ್ಸ್ ಅನ್ಸುತ್ತೆ ಸರ್. ಈಗ ನಾವು ಸರ್ ಇವಾಗ ಕೇಳ್ತಿದೆ ಸರ್. ಓಕೆ ಓಕೆ. ಸೊ ಸರ್ ಕೇಳಿಸುತ್ತೆ. ಓಕೆ, ಪಬ್ಲಿಕ್ ಇಂಟರ್ನ್ಯಾಷನಲ್ is a subject where the syllabus is very vast. ಕ್ರಿಮಿನಲ್ ಲಾ ಒನ್ ಇದೆಯಲ್ಲ, ಕಾನ್ಸ್ಟಿಟ್ಯೂಷನ್ ಮುಂಚೆ ಇತ್ತು ನಮ್ಗೆ. ನೀವು ಕಾನ್ಸ್ಟಿಟ್ಯೂಷನ್ ಲಾ 1 and 2 ಓದಿದ್ರಿ, ಅದರಿಂದ ಸ್ವಲ್ಪ ಬ್ರೀಫ್ ಆಗಿದೆ ಅನಿಸ್ತು. ಮುಂಚೆ ಎಲ್ಲ ಓದೋ ಹುಡುಗರಿಗೆ ಏನಿತ್ತು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನೋದು ಈ ಕಾನ್ಸ್ಟಿಟ್ಯೂಷನ್ ನ ಒಂದೇ ಸಬ್ಜೆಕ್ಟ್ ಓದೋರು 100 ಮಾರ್ಕ್ಸ್ಗೆ. ಅದು ಯಾವತ್ತೂ ನಾವು ಸಿಲೆಬಸ್ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ, ಎಂದು ಹುಡುಗರು ಕಂಪ್ಲೀಟ್ ಆಗಿ ಓದ್ತಿರ್ಲಿಲ್ಲ. ಹಂಗಿತ್ತು ಪರಿಸ್ಥಿತಿ. ಈಗಲೂ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಪರಿಸ್ಥಿತಿ ಹಿಂಗೆ ಇದೆ. ದ ಪ್ರಾಬ್ಲಮ್ ಇಸ್ ಇಟ್ ಹ್ಯಾಸ್ ಎ ವೆರಿ ವಾಸ್ಟ್ ಸಿಲೆಬಸ್. ತುಂಬಾ ಸಿಲೆಬಸ್ ವಾಸ್ಟ್ ಆಗಿದೆ. ಅದರಿಂದ we have to start our studies as far as public international law is concerned from the very beginning. ಮುಂಚಿನಿಂದನೇ ನಾವು ಇದರ ಅಧ್ಯಯನ ಶುರು ಮಾಡಬೇಕು. ಯಾಕಂದ್ರೆ ಓದ್ಕೊಂತ ಹೋದ್ರೆ ನೀವು ಸಿಲೆಬಸ್ ಕಾಪಿ ನೋಡಿ ಬಹಳ ಕಮ್ಮಿ ಇದೆ ಅನ್ಸುತ್ತೆ ಸಿಲೆಬಸ್. ಏನಪ್ಪ ಇಷ್ಟೇ ಸರ್, ಬೇರೆ ಸಬ್ಜೆಕ್ಟ್ಸ್ ಕಂಪೇರ್ ಮಾಡಿದ್ರೆ ಪಬ್ಲಿಕ್ ಇಂಟರ್ನ್ಯಾಷನಲ್ ಸಿಲೆಬಸ್ ಏನೂ ಇಲ್ಲ ಅನ್ಸುತ್ತೆ ನಮ್ಗೆ. ಇಫ್ ಯು ಜಸ್ಟ್ ನಿಮ್ಮ ಹತ್ರ ಸಿಲೆಬಸ್ ಕಾಪಿ ಇದ್ರೆ ನೋಡ್ಬೋದು, ಏನ್ ಸರ್ ಒಂದೊಂದು ಸಿಲೆಬಸ್ ಅಲ್ಲಿ ಒಂದೊಂದು ಯೂನಿಟ್ ಅಲ್ಲಿ 4-5 ಪಾಯಿಂಟ್ ಇದೆ ಅಷ್ಟೇ ಸರ್, ಬೇಗ ಮುಗಿಸ್ಬೋದು ಅಂದ್ಕೊಂತೀವಿ ನಾವು. ಬಟ್ ಇಟ್ ಈಸ್ ನಾಟ್ ಸೊ. ಅದಕ್ಕೋಸ್ಕರನೇ ಇವತ್ತು ನಾನು even though I may spend 1 or 2 hours, I want to make you realize that syllabus of public international law is not that small. ತುಂಬಾ ವಾಸ್ಟು. ಇನ್ಫ್ಯಾಕ್ಟ್ ಐ ಫೀಲ್ ಟು ಸಮ್ ಎಕ್ಸ್ಟೆಂಟ್ ಇಟ್ ಇಸ್ ಅನ್ಸೈಂಟಿಫಿಕ್. ಇನ್ನು 2 ಭಾಗ ಓದ್ಬೋದಾಯ್ತು, ಅಥವಾ ಕೆಲವು ಸಿಲೆಬಸ್ ನ ಕಮ್ಮಿ ಮಾಡ್ಬಿಟ್ಟು ಓದ್ಬೇಕಾಗಿತ್ತು ಅನ್ಸುತ್ತೆ ನಮ್ಗೆ. ಬಟ್ ವಾಟ್ ಎವರ್ ಇಟ್ ಮೇ ಬಿ, ದಿಸ್ ಇಸ್ ದ ಸಿಲೆಬಸ್ ವಿಚ್ ಹಸ್ ಬಿನ್ ಪ್ರಿಸ್ಕ್ರೈಬ್ಡ್ ಬೈ ದ ಯೂನಿವರ್ಸಿಟಿ. ವಿಶ್ವವಿದ್ಯಾನಿಲಯದವರು ನಮಗೆ ಸಿಲೆಬಸ್ ಪ್ರಿಸ್ಕ್ರೈಬ್ ಮಾಡಿಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಸ್ಟಡಿ ದಟ್ ಸಿಲೆಬಸ್. ಅದರಿಂದ ಈ ಕೋರ್ಸ್ ನ ಆಬ್ಜೆಕ್ಟಿವ್ಸ್ ಏನೇ ತಿಳ್ಕೊಂಡ್ವಿ, ಔಟ್ಕಮ್ಸ್ ಏನು ತಿಳ್ಕೊಂಡ್ವಿ. ಇವತ್ತು ಆ ಸಬ್ಜೆಕ್ಟ್ಸ್ ನ ಸಿಲೆಬಸ್ ನ ಓವರ್ ವ್ಯೂ ಮಾಡ್ಕೊಂಡು ನಿಮ್ಗೇನ್ ನೀವು ಪಾಠ ಡಿಸ್ಕಸ್ ಮಾಡ್ತಾ ನಿಮ್ಮಲ್ಲಿ ಹಲವಾರು ಪ್ರಶ್ನೆಗಳು ಮೂಡ್ಬೋದು. ದಯವಿಟ್ಟು ಸುಮ್ಮನೆ ಕೂತ್ಕೊಂಡ್ಬೇಡಿ. ಏನಾರ ಡೌಟ್ಸ್ ಬಂದ್ರೆ, ಯಾವುದೇ ಪದಗಳಿರ್ಲಿ, ಯಾವುದೇ ಒಂದು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರೆ ಅರ್ಥ ಆಗ್ತಿಲ್ಲ, ಅಥವಾ ನಿಮ್ಗೇನೋ ಹೇಳ್ಬೇಕು ಅನ್ನಿಸ್ತು, ಅಥವಾ ಕ್ಲಾರಿಫಿಕೇಶನ್ಸ್ ಕೇಳಬೇಕು ಅಂದ್ರೆ ದಯವಿಟ್ಟು ತಕ್ಷಣ ಯು ಕ್ಯಾನ್ ರೇಸ್ ಯುವರ್ ಹ್ಯಾಂಡ್ ಆರ್ ಕೆನ್ ಜಸ್ಟ್ ಆಸ್ಕ್ ಮೀ ಟು ಸ್ಟಾಪ್ ಅಂಡ್ ಆಸ್ಕ್ ಯುವರ್ ಕ್ವೆಶ್ಚನ್ಸ್ ಆರ್ ಸೀಕ್ ಕ್ಲಾರಿಫಿಕೇಶನ್ಸ್. ಅವತ್ತು ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಯಾರು ಕೇಳ್ತಿರಲ್ಲ ಒಬ್ಬರಿಗೆ ಎಲ್ಲ ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ಯಾರು ಕೇಳ್ತಿರೋದಿಲ್ಲ, ಆದ್ರೂ ಅವ್ರಿಗೆ ಡೌಟ್ಸ್ ಇರ್ತದೆ, ಅಥವಾ ಅದ್ರ ಬಗ್ಗೆ ಅವ್ರ ಗಮನನೇ ಹರಿಸೋದಿಲ್ಲ. ಅದರಿಂದ ಬಿ ಅಟೆಂಟಿವ್, ಕೇಳಿಸ್ಕೊಳ್ರಿ ಏನ್ ಮಾತಾಡ್ತಿದ್ವಿ ಅಂತ. ಡೌಟ್ಸ್ ಬಂದ್ರೆ ದಯವಿಟ್ಟು ಕ್ಲಾರಿಫಿಕೇಶನ್ಸ್ ಕೇಳ್ರಿ. ಅರ್ಥ ಆಗ್ತಿದೆಯಲ್ಲ? ಸೊ ದಟ್ ಈಸ್ ಸಮಥಿಂಗ್ ವಿಚ್ ಯು ಹ್ಯಾವ್ ಟು ಎನ್ಶೂರ್. ಅದರ್ವೈಸ್ ಏನಾಗುತ್ತೆ, ಇಫ್ ಯು ಡೋಂಟ್ ಇಂಟರಾಕ್ಟ್. ಸೋಂಪುರ್ ಅವರೇ ದಯವಿಟ್ಟು ಮ್ಯೂಟ್ ಮಾಡ್ರಿ. ಸೊ otherwise if you don't interact or if you don't participate ಈ ಸಬ್ಜೆಕ್ಟ್ಸ್ ಅಲ್ಲಿ ಇಟ್ ಮೇ ಸೌಂಡ್ ಬಿ ಮನಾಟನಸ್ ಅನ್ಸ್ಬೋದು ಕೆಲವು ಸರ್ತಿ. ಎಲ್ಲೋ ಇಂಟರ್ನ್ಯಾಷನಲ್ ನಮ್ಗೆ ಯಾಕಪ್ಪ ಬೇಕು, ಗದಗಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ, ಈ ತಾಲೂಕು ಇಲ್ಲಿ ಮುಂಡರ್ಗಿಲ್ ಪ್ರಾಕ್ಟೀಸ್ ಮಾಡ್ತೀನಿ, ರೋಣಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ, ನನ್ಗೆ ಯಾಕೆ ಇಂಟರ್ನ್ಯಾಷನಲ್ ಬೇಕು ಅನ್ನೋ ಭಾವನೆ ಬರ್ಬೋದು. ಬಟ್ that's a different issue. But we as a student of law, we should have at least the fundamental knowledge of how international law works. ಅದರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಮತ್ತೆ who knows in the future you may become a diplomat, you may become a judge, you may become a person who is well known at the national level. So ಅವಾಗ ಡೆಫಿನೆಟ್ಲಿ ಇದರ ಪೊಲಿಟಿಷಿಯನ್ಸ್ ಆಗ್ತೀರಾ, ಮುಂದಕ್ಕೆ ಆಗ್ಬೋದು, ಯಾರು who knows. So there are instances where you may come across with the way in which international law operates. ಅದರಿಂದ ಸಿಲೆಬಸ್ ಅಂತೂ ವಾಸ್ಟ್ ಆಗಿದೆ, ಬಹಳಷ್ಟು ಓದ್ಬೇಕು ನಾವು. ಮತ್ತೆ ತುಂಬಾ ಜನ ಹುಡುಗರಿಗೆ ಡ್ರೈ ಅನ್ಸುತ್ತೆ, ಏನಪ್ಪ ಇದು ಅರ್ಥನೇ ಆಗಲ್ಲ ಅನ್ನಿಸ್ಬೋದು. ಬಟ್ ಇಟ್ ಈಸ್ ನಾಟ್ ದಟ್ ಕಾಂಪ್ಲಿಕೇಟೆಡ್. ಹಂಗಂತ ಮನ್ಸೋ ಇಚ್ಛೆ ಈ ಫ್ಯಾಮಿಲಿ ಎಲ್ಲ ಆತರ ಏನ್ ಬರೆದ್ರು ನಮ್ಗೆ ಮಾರ್ಕ್ಸ್ ಸಿಗುತ್ತೆ, ಅಥವಾ ಮನ್ಸು ಬಹಳ ಸಾಮಾನ್ಯ ನಮ್ಗೆಲ್ಲ ಗೊತ್ತಿರೋ ವಿಷಯಗಳನ್ನ ಬರೀಬಹುದು ಅನ್ನೋದು ಇಲ್ಲ. ಯು ಹ್ಯಾವ್ ಟು ಬಿ ವೆರಿ ಸ್ಪೆಸಿಫಿಕ್. ಕಷ್ಟ ಅನ್ನೋದಿಲ್ಲ, ಬಟ್ ಯು ಹ್ಯಾವ್ ಟು ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್. ಓದಿದ್ರೆ ಬಹಳ
ಸುಲಭ ಇದೆ ಸಬ್ಜೆಕ್ಟ್, ಬಟ್ ಯು ಹ್ಯಾವ್ ಟು ಪುಟ್ ದಟ್ ಮಿನಿಮಮ್ ಎಫರ್ಟ್. So that is with this brief background. Now let us go through the syllabus once. Syllabus na once ನೋಡ್ಕೊಂಡು ಹೋಗೋಣ. ಯೂನಿಟ್ 1 ಇಂದ ಯೂನಿಟ್ 5 ರವರೆಗೂ. ಇಲ್ಲಿ ಮಧ್ಯದಲ್ಲಿ ಯಾವ್ದಾರ ಟಾಪಿಕ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅನ್ಸಿದ್ರೆ, ಯಾಕೆ ಈ ಟಾಪಿಕ್ ಇಲ್ಲಿ ಬಂತು, ಇದರ ರಿಲೆವೆನ್ಸ್ ಏನು, ಇಲ್ಲಿ ಏನ್ ಓದ್ತೀವಿ ಅಂತ ನಿಮ್ಗೆ ಡೌಟ್ಸ್ ಬಂದ್ರೆ ದಯವಿಟ್ಟು ತಕ್ಷಣ ಕೇಳಿ. So we'll be looking into, you will be in a position to get the clarification from me. So with this understanding, now we will start our session on the overview into the syllabus of Public International Law as prescribed by Karnataka State Law University. Okay, with that I will start sharing the screen and we will be looking into those different aspects. I think in the last class we finished with this slide, course outcomes. ಈ ಒಂದು ಪಬ್ಲಿಕ್ ಇಂಟರ್ನ್ಯಾಷನಲ್ ಓದಿದ ಮೇಲೆ ನಿಮ್ಮ ಪೊಸಿಷನ್ ಏನಿರುತ್ತೆ ಆಸ್ ಎ ಲಾ ಗ್ರಾಜುಯೇಟ್, ನಿಮ್ಗೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಡುವಂತಹ ಸಾಮರ್ಥ್ಯಗಳನ್ನ ಬೆಳೆಸ್ಕೊಂತೀರಾ ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಇವತ್ತಿನ ತರಗತಿಯಲ್ಲಿ ಸಿಲೆಬಸ್ ಓವರ್ವ್ಯೂನ ನೋಡೋಣ. ಸೊ ಲೆಟ್ ಸಿ ದಟ್. ಕಂಟ್ರೋಲ್ ಫೈಲ್. ಎಸ್, ಕೋರ್ಸ್ ಔಟ್ಕಮ್ ಆಯ್ತು. ಎಸ್, ಇದಾಯ್ತಲ್ಲ ನೆನೆ, isn't it? We discussed this, right? ಹೌದಲ್ವಾ? Yes, sir. Yes, sir. Okay. In today's class, we will be looking into the syllabus, or let us see that overview of syllabus and unit 1. We start with unit 1. Unit 1 ಅಲ್ಲಿ ಏನೇನು ಇರುತ್ತೆ, as we find in most of the other subjects, it is something connected with the introduction to the subject. ಈ ಒಂದು ಸಬ್ಜೆಕ್ಟ್ ನ ಪರಿಚಯ ಮತ್ತೆ ಮೂಲಭೂತ ತತ್ವಗಳು ಏನಿದೆ ಅದರ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಲೆಟ್ ಅಸ್ ಸಿ ವಾಟ್ ದೇ ಆರ್ ಆಲ್. ಸೊ ನೇಚರ್, ಸ್ವಭಾವ, ಡೆಫಿನೇಷನ್, ವ್ಯಾಖ್ಯಾನ ಮತ್ತೆ ಆರಿಜಿನ್ ಆಫ್ ಇಂಟರ್ನ್ಯಾಷನಲ್ ಲಾ. ಈ ಒಂದು ಅಂತಾರಾಷ್ಟ್ರೀಯ ಕಾನೂನಿನ ಉಗಮ ಎಲ್ಲಿ, ಅದು ಮೂಲ ಎಲ್ಲಿ, ಇವುಗಳ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀವಿ. ನೇಚರ್ ಆಫ್ ಇಂಟರ್ನ್ಯಾಷನಲ್ ಲಾ, ಇಂಟರ್ನ್ಯಾಷನಲ್ ಲಾ ಹೆಂಗಿರ್ತದೆ, ಎಂತಹ ಕಾನೂನು ಅದು, ಅದರ ಸ್ವಭಾವಗಳೇನು, ಅದನ್ನ ಓದ್ತೀವಿ. ಮತ್ತೆ ಇಂಟರ್ನ್ಯಾಷನಲ್ ಲಾ ಡೆಫಿನೇಷನ್, ತುಂಬಾ ಜನ ಬೇರೆ ಬೇರೆ ಜೂರಿಸ್ಟ್, ಬೇರೆ ಬೇರೆ ನ್ಯಾಯಶಾಸ್ತ್ರಜ್ಞರು ಬೇರೆ ಬೇರೆ ರೀತಿ ಅರ್ಥವಿವರಣೆ ಕೊಟ್ಟಿದ್ದಾರೆ ಇಂಟರ್ನ್ಯಾಷನಲ್ ಲಾಗೆ. ಯಾವ ರೀತಿ, ಯಾವ ವ್ಯಾಖ್ಯಾನ ಸೂಕ್ತ ಅನ್ಸುತ್ತೆ, ಆ ವ್ಯಾಖ್ಯಾನ ನೋಡಿದ್ರೆ ಈ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಮುಖ ಎಲಿಮೆಂಟ್ಸ್, ಅಂಶಗಳೇನೇನು ಅನ್ನೋದು ಕೂಡ ಅಲ್ಲಿ ಅರ್ಥ ಆಗುತ್ತೆ. ಸೊ ನೇಚರ್, ಸ್ವಭಾವ, ಡೆಫಿನೇಷನ್, ವ್ಯಾಖ್ಯಾನ ಮತ್ತೆ ಆರಿಜಿನ್, ಉಗಮ ಅಥವಾ ಮೂಲ, ಈ ಅಂತಾರಾಷ್ಟ್ರೀಯ ಕಾನೂನಿನ ಮೂಲದ ಬಗ್ಗೆ ಇಲ್ಲಿ ನಾವು ತಿಳ್ಕೊಂತೀವಿ. ಇದು ಎಂತ ಇಂಟರ್ನ್ಯಾಷನಲ್ ನಾವು ಓದೋದು ಅಂದ್ರೆ, ಅದು ಬಹಳಷ್ಟು ನಮ್ಗೆ ಗೊತ್ತಿರಬೇಕು. ಬರೀ ಇಂಟರ್ನ್ಯಾಷನಲ್ ಅಂತೀವಿ. ವಿ ಆರ್ ನಾಟ್ ಸ್ಟಡಿಂಗ್ ಇಂಟರ್ನ್ಯಾಷನಲ್ ಲಾ ಇನ್ ಜನರಲ್. ವಿ ಆರ್ ಸ್ಪೆಸಿಫಿಕಲಿ ಕನ್ಸರ್ನ್ ವಿತ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ. ಪಬ್ಲಿಕ್ ಅಂದ್ರೆ ಕನ್ನಡದಲ್ಲಿ ಟೆಲ್ ದಟ್ ವಾಟ್ ಇಸ್ ಪಬ್ಲಿಕ್? ಸಾರ್ವಜನಿಕವಾದಂತಹ, ಸಾರ್ವಜನಿಕ ಅಂತಾರಾಷ್ಟ್ರೀಯ ಕಾನೂನು ಅಂದ್ರೆ ಖಾಸಗಿ ಅಂತಾರಾಷ್ಟ್ರೀಯ ಕಾನೂನು ಇದೆಯಾ ಅಂತ ಪ್ರಶ್ನೆ ಬರ್ಬೋದು. ಹೌದು, there is one more subject called public international law, private international law. Private international law ಅಂದ್ರೆ ಏನು, ಅದನ್ನ ಎಲ್ಲಿ ಬಳಸ್ತೀವಿ, ಅದೇನು ಅನ್ನೋದ್ರ, it is something outside the purview of your syllabus. If at all you want to further specialize in international law, you will find out even people are going to study about even private international law. ನಿಮ್ಮ ಸಿಲೆಬಸ್ ಇರೋದು, ಇಟ್ ಇಸ್ ದ ಕೋರ್ಸ್ ನೇಮ್ ಏನಿದೆ ಅಂದ್ರೆ ಇಟ್ ಈಸ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ. ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಮಾತ್ರ ನಾವು ಓದ್ತೀವಿ. ಪ್ರೈವೇಟ್ ಇಂಟರ್ನ್ಯಾಷನಲ್ ಲಾ ಇಸ್ ಮೋರ್ ಕನ್ಸರ್ನ್ ವಿತ್ ದ ಪ್ರೈವೇಟ್ ಇಂಟ್ರೆಸ್ಟ್ ಆಫ್ ಇಂಡಿವಿಜುವಲ್ಸ್ ಅಂಡ್ ನೇಷನ್ಸ್ ಇನ್ ದ ಲೈಟ್ ಆಫ್ ಇಂಟರ್ನ್ಯಾಷನಲ್ ಲಾ. ಅದರ ಬಗ್ಗೆ ನಾವು ಓದುದಿಲ್ಲ. we will be confining ourselves to public international law. ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಸಿಲೆಬಸ್ ನ ಅರ್ಥ ಮಾಡ್ಕೊಬೇಕು. So that's first few things which we'll be studying in unit 1 is nature, definition and origin of international law. ಅಂತಾರಾಷ್ಟ್ರೀಯ ಕಾನೂನಿನ ಸ್ವಭಾವ, ಅದರ ವ್ಯಾಖ್ಯಾನ ಮತ್ತು ಅದರ ಉಗಮ, ಅದರ ಮೂಲ ಯಾವುದು, ಹೆಂಗ್ ಬಂತು ಇಂಟರ್ನ್ಯಾಷನಲ್ ಲಾ, ಎಲ್ಲಿಂದ ಬಂತು ಇಂಟರ್ನ್ಯಾಷನಲ್ ಲಾ, ಇವುಗಳ ಬಗ್ಗೆ ಎಲ್ಲ ನಾವು ಇಲ್ಲಿ ಯೂನಿಟ್ 1 ನ ಮೊದಲನೇ ಭಾಗದಲ್ಲಿ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಬರೋದು ಬೇಸಿಸ್ ಆಫ್ ಇಂಟರ್ನ್ಯಾಷನಲ್ ಲಾ. ಬೇಸಿಸ್ ಅಂದ್ರೆ ಅದರ ಆಧಾರ ಏನು, ಅಂತಾರಾಷ್ಟ್ರೀಯ ಕಾನೂನು ಒಂದು ಕಾನೂನಾಗಿ ನಿಲ್ಬೇಕು ಅಂದ್ರೆ ಯಾವ ಆಧಾರದ ಮೇಲೆ ನಿಂತಿದೆ. ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಅವರ್ ಓನ್ ಲಾಸ್. ನಾವು ಕಾಂಟ್ರಾಕ್ಟ್ ಲಾ ಓದಿದೀವಿ, ಫ್ಯಾಮಿಲಿ ಲಾ ಓದಿದೀವಿ, ಕ್ರಿಮಿನಲ್ ಲಾ ಓದಿದೀವಿ. ಆ ಎಲ್ಲಾ ಕಾನೂನುಗಳ ಅಸ್ತಿತ್ವ ಎಲ್ಲಿದೆ, ವಾಟ್ ಇಸ್ ದ ಬೇಸಿಸ್ ಆಫ್ ದೋಸ್ ಲಾ, ವಿ ಕ್ಯಾನ್ ಸಿ. ಏನ್ ಗೊತ್ತಾ, ಯಾರು ಹೇಳಕ್ಕಾಗತ್ತಾ, ಇಷ್ಟೊಂದು ಸಬ್ಜೆಕ್ಟ್ಸ್ ಓದಿದೀರಾ 2 ವರ್ಷದಿಂದ, ವಾಟ್ ಇಸ್ ದ ಬೇಸಿಸ್ ಆಫ್ ಆಲ್ ದೀಸ್ ಲಾಸ್ ಇನ್ ಅವರ್ ನೇಷನ್? ನಮ್ಮ ರಾಷ್ಟ್ರ ಕಾನೂನುಗಳ ಬುನಾದಿ ಎಲ್ಲಿದೆ, ವಾಟ್ ಇಸ್ ದ ಬೇಸಿಸ್ ಹೇಳಕ್ಕಾಗತ್ತಾ? ಕ್ಯಾನ್ ಎನಿವನ್ ಥ್ರೋ ಸಮ್ ಲೈಟ್ ಆನ್ ದಿಸ್? ಹೆಲೋ, ಇದೀರಾ?
ಮಾತಾಡ್ರಿ. ಹಾ ಸರ್. ಹಾ ಸರ್. ಹೇಳಿ ಹೇಳಿ, ಗೊತ್ತಿಲ್ಲ ಸರ್, ವಾಸ್ತವಿಕ ಸಿದ್ಧಾಂತ ಮತ್ತು ಭೌಗೋಳಿಕ ಸಿದ್ಧಾಂತದ ಆಧಾರದ ಮೇಲೆ ಇದೆ ಸರ್. ಓಕೆ. ಸೊ ನಮ್ ದೇಶೀಯ ಕಾನೂನುಗಳ ಮೂಲ ಆಧಾರ ಸ್ತಂಭ ಸಂವಿಧಾನ, ಹೌದಲ್ಲ? ಕೆಲ್ಸನ್ಸ್ ಥಿಯರಿ ಓದಿದೀವಿ. ಕೆಲ್ಸನ್ಸ್ ಥಿಯರಿ ಏನ್ ಹೇಳುತ್ತೆ? ಸೊ ಎವ್ರಿ ಲಾ ಇಸ್ ಗೋಯಿಂಗ್ ಟು ಡಿರೈವ್ ಇಟ್ಸ್ ಅಥಾರಿಟಿ ಫ್ರಮ್ ಎ ಹೈಯರ್ ಲಾ. ಒಂದು ಕಾನೂನು ಅದರ ಒಂದು ಅಥಾರಿಟಿ, ಅದರ ಒಂದು ಮಾನ್ಯತೆ ಎಲ್ಲಿಂದ ಬರುತ್ತೆ ಅಂದ್ರೆ ಅದಕ್ಕಿಂತ ಅದ್ರ ಮೇಲಿರೋ ಇನ್ನೊಂದು ನಿಯಮದ ಮೇಲೆ. ಹಿಂಗೆ ನಿಯಮಗಳನ್ನ ಬೆಳೆಸ್ಕೊಂತ ಹೋದ್ರೆ ನಮ್ಗೆ ಕೊನೆಗೆ ಎಲ್ಲಿ ಸಿಗುತ್ತೆ? ಸಂವಿಧಾನ ಸಿಗುತ್ತೆ. ಸಂವಿಧಾನದ ಆಧಾರದ ಮೇಲೆ ನಮ್ಮ ಎಲ್ಲಾ ಕಾನೂನುಗಳಿದಾವೆ. ಅದೇ ರೀತಿ ಈ ಯಾಕೆ ಸಂವಿಧಾನ ನಮ್ಗೆ ಆಧಾರ ಅಂದ್ರೆ ನಾವೇನ್ ಹೇಳ್ತೀವಿ, ಸಂವಿಧಾನ ಹೈಯೆಸ್ಟ್ ಲಾ, ನಮ್ಮ ರಾಷ್ಟ್ರದ ಅತ್ಯಂತ ಸರ್ವೋಚ್ಚವಾದಂತಹ ಕಾನೂನು ಯಾವುದು? ಸಂವಿಧಾನ. ಸಂವಿಧಾನ ಒಪ್ಕೊಂಡ್ವಿ ನಾವು, ಅದು ಕಾನೂನು. ಅದು ಹೇಳಿದ ಪ್ರಕಾರ ಏನೇ ಮಾಡಿದ್ರು ಅದು ಕಾನೂನು ಆಗುತ್ತೆ ಅನ್ನೋದು ರಾಷ್ಟ್ರ ಮಟ್ಟಕ್ಕೆ ಸೀಮಿತವಾಗಿರ್ತದೆ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಕಾನೂನು, ಅಂತಾರಾಷ್ಟ್ರೀಯ ಕಾನೂನು ಅಂತ ಕರಿತೀವಲ್ಲ, ಅಂತಹ ಒಂದು ಕಾನೂನು ನಿಜವಾಗ್ಲೂ ಇದೆಯಾ? ಅದು ಬರೀ ಕೇವಲ ನಮ್ಮ ಮಾರಲ್ ಪ್ರಿನ್ಸಿಪಲ್ಸ್ ಏನ್ ಕರಿತೀವಿ, ನೈತಿಕ ತತ್ವಗಳಿದಾವಲ್ಲ, ಅಷ್ಟು ಮಾತ್ರ ಇಂಟರ್ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಕೂಡ ಒಂದು ನಿಜವಾದಂತಹ ಕಾನೂನ? ಇದ್ರ ಬಗ್ಗೆ ತುಂಬಾ ಜಿಜ್ಞಾಸೆಗಳಿದಾವೆ, ತುಂಬಾ ಏನು ಅನುಮಾನಗಳಿದಾವೆ ಜನರಲ್ಲಿ. ಸೊ ಇದ್ರ ಬಗ್ಗೆ ಹಲವಾರು ವ್ಯಕ್ತಿಗಳು, ಹಲವಾರು ನ್ಯಾಯಶಾಸ್ತ್ರಜ್ಞರು ಹಲವಾರು ಸಿದ್ಧಾಂತಗಳನ್ನ ಕೂಡ ಮಂಡಿಸಿದ್ದಾರೆ. ಆ ಸಿದ್ಧಾಂತಗಳನ್ನ ವಿವರವಾಗಿ ನಾವು ನೋಡ್ತೀವಿ. ಇಲ್ಲಿ ಡಿಸ್ಕಷನ್ಸ್ ಬರ್ತೀನಿ ಅಂದ್ರೆ ಇಂಟರ್ನ್ಯಾಷನಲ್ ನಿಜವಾದ ಕಾನೂನ ಅಲ್ವಾ? ಅದು ನಿಜವಾದ ಕಾನೂನು ಆದ್ರೆ ಅದರ ಆಧಾರ ಏನು? ಅದು ಕಾನೂನು ಅಲ್ಲ ಆದ್ರೆ ಯಾವ್ಯಾವ ಕಾರಣಕ್ಕೋಸ್ಕರ ಅದನ್ನ ನಾವು ನಿಜವಾದ ಕಾನೂನು ಅಂತ ಪರಿಗಣಿಸೋದಿಲ್ಲ? ಇದ್ರ ಬಗ್ಗೆ ಎಲ್ಲ ವಾಗ್ವಾದಗಳಿದಾವೆ. ವಿಭಿನ್ನವಾದಂತಹ ಸಿದ್ಧಾಂತಗಳನ್ನ ಬೇರೆ ಬೇರೆ ನ್ಯಾಯಶಾಸ್ತ್ರಜ್ಞರು ಮಂಡಿಸಿದ್ದಾರೆ. ಅವುಗಳ ಬಗ್ಗೆ ಎಲ್ಲ ನಾವು ತರೋವಾಗಿ ಬಹಳ ಪೂರ್ಣವಾಗಿ ಮಾಹಿತಿ ಪಡ್ಕೊಬೇಕು. ಅವಾಗ ಗೊತ್ತಾಗತ್ತೇನು ಇಂಟರ್ನ್ಯಾಷನಲ್ ಯಾವ್ದು, ಅದು ಅಂತ ಒಂದು ಕಾನೂನು ಹೆಂಗಿದೆ, ಅದರ ಸ್ವರೂಪ ಎಂತದ್ದು, ಅದನ್ನ ಯಾವ ರೀತಿ ನಾವು ಅದನ್ನ ಬಳಸ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ನಮ್ಗೆ ಸ್ಪಷ್ಟನೆ ಸಿಗುತ್ತೆ. So that is the second important thing which we'll be studying is basis of international law. ಇಲ್ಲೇನು ಓದ್ತೀವಿ ಅಂದ್ರೆ we will be studying theories as to the basis of international law. ಕೆಲವು ಹಲವಾರು ತತ್ವ ಸಿದ್ಧಾಂತಗಳಿದಾವೆ. ಆ ಸಿದ್ಧಾಂತಗಳನ್ನ ನಾವು ವಿವರವಾಗಿ ಡಿಸ್ಕಸ್ ಮಾಡ್ತೀವಿ ಮೆನಿ ಎ ಟೈಮ್ಸ್. ತುಂಬಾ ಸರ್ತಿ ಏನ್ ಮಾಡಿದ್ರೆ ನಿಮ್ ಎಕ್ಸಾಮ್ಸ್ ಅಲ್ಲೂ ನೋಡಬಹುದು. ಯು ಕ್ಯಾನ್ ನೋಟ್ ಮಾಡ್ಕೊಳ್ಳಿ ಎಲ್ಲೇ ಬೇಕಾದ್ರೆ. ಅವಾಗ ಅವನ್ನ ಹೇಳೋದು ಮೆನಿ ಎ ಟೈಮ್ಸ್ ಕ್ವೆಶ್ಚನ್ಸ್ ಆರ್ ಆಸ್ಕ್ಡ್ ಆನ್ ದಿಸ್ theories as to basis of international law. ಅದೊಂದು one of the repeatedly asked question in your examination. Theories as to basis of international law. ನಮ್ಮ ಅಂತಾರಾಷ್ಟ್ರೀಯ ಕಾನೂನಿನ ಆಧಾರ ಯಾವುದು, ಅದರ ಬಗ್ಗೆ ಸಿದ್ಧಾಂತಗಳಿದಾವಲ್ಲ, ಆ ಸಿದ್ಧಾಂತಗಳನ್ನೇ ವಿವರಿಸಿ ಅಂತ ಕೇಳ್ತಾರೆ. We will be studying those theories in detail in the coming classes. Moving further, sources of international law. ನಾವು ಈಗಾಗಲೇ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಓದಿದ್ವಿ ಸೋರ್ಸಸ್ ಆಫ್ ಲಾ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಲಾ ಅಲ್ಲಿ ಸೋರ್ಸಸ್ ಆಫ್ ಹಿಂದೂ ಲಾ ಓದಿದೀವಿ, ಸೋರ್ಸಸ್ ಆಫ್ ಮೊಹಮ್ಮಡನ್ ಲಾ ಓದಿದೀವಿ ಇಲ್ಲ? ಸೊ ಅಲ್ಲಿ ಹಲವಾರು ಬೇರೆ ಬೇರೆ ರೀತಿಯ ಸೋರ್ಸಸ್, ಕಾನೂನಿನ ಮೂಲಗಳನ್ನ ನಾವು ತಿಳ್ಕೊಂಡ್ವಿ. ಅದೇ ರೀತಿ ಅಂತಾರಾಷ್ಟ್ರೀಯ ಕಾನೂನು ಇದೆಯಲ್ಲ, ಇದರ ಮೂಲಗಳು ಎಲ್ಲಿದಾವೆ? ನಮ್ಮ ರಾಷ್ಟ್ರೀಯ ಕಾನೂನುಗಳ ಮೂಲ ಯಾವ್ಯಾವು? Can anyone explain? ಯಾರು ಹೇಳ್ಬೋದಾ? ವಾಟ್ ಆರ್ ದ ಸೋರ್ಸಸ್ ಆಫ್ ಲಾಸ್ ಅಂಡರ್ ಜೂರಿಸ್ಪ್ರುಡೆನ್ಸ್? ಜೂರಿಸ್ಪ್ರುಡೆನ್ಸ್ ಅಲ್ಲಿ ಓದಿದೀವಿ ಸೋರ್ಸಸ್ ಆಫ್ ಲಾ. ಯಾವ ಸೋರ್ಸಸ್ ಆಫ್ ಲಾ ಯಾರು ಹೇಳ್ಬೋದಾ? ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡಿ. ಇಲ್ಲ ಗೊತ್ತಿಲ್ಲ ಸರ್, ಯು ಪ್ರೊಸೀಡ್, ಐ ವಿಲ್ ಪ್ರೊಸೀಡ್. ಯಾರು ಏನು ರೆಸ್ಪಾಂಡ್ ಮಾಡೋದು ಸುಮ್ಮನೆ ಕೂತ್ಕೊಂಡ್ರೆ ಐ ವಿಲ್ ಗೆಟ್ ಡೌಟ್ ವೆದರ್ ಯು ಪೀಪಲ್ ಆರ್ ದೇರ್ ಆರ್ ನಾಟ್. ಹಂಗಾಗ್ಬಾರ್ದು. ಸೊ ಯು ರೆಸ್ಪಾಂಡ್. ಗೊತ್ತಿಲ್ಲ? ಶಾಸನಗಳು ಸರ್, ಪೂರ್ವ ನ್ಯಾಯ ಸಿದ್ಧಾಂತ. ಎಸ್, ಕರೆಕ್ಟ್, ಎಕ್ಸಾಕ್ಟ್ಲಿ. ಶಾಸನಗಳಿದಾವೆ. ಲೆಜಿಸ್ಲೇಷನ್ ಇಸ್ ಎ ಸೋರ್ಸ್ ಆಫ್ ಲಾ. ಪೂರ್ವ ನಿರ್ಣಯ, ಪ್ರೆಸಿಡೆಂಟ್ ಇಸ್ ಎ ಸೋರ್ಸ್ ಆಫ್ ಲಾ. ಕಸ್ಟಮ್, ಹೌದು, ಪದ್ಧತಿಗಳು, ಅವು ಕೂಡ ನಮ್ಮ ರಾಷ್ಟ್ರೀಯ ಕಾನೂನುಗಳ ಮೂಲಗಳು. ಅದೇ ರೀತಿ ಅಂತಾರಾಷ್ಟ್ರೀಯ ಕಾನೂನುಗಳು ಕೆಲವು ಮೂಲಗಳಿದಾವೆ. ಇಲ್ಲಿ ಬರೋ ಪ್ರಶ್ನೆ, ಯಾವ ಮೂಲಗಳು? ಇಲ್ಲೂ ಅಷ್ಟೇ ಕಸ್ಟಮ್ ಬಹಳ ಪ್ರಮುಖವಾದಂತಹ ಒಂದು ಮೂಲವಾಗಿದೆ. ಸೊ ಕಸ್ಟಮ್ ಆಸ್ ಎ ಸೋರ್ಸ್ ಆಫ್ ಇಂಟರ್ನ್ಯಾಷನಲ್ ನಾವು ನೋಡ್ತೀವಿ. We will be studying it in further details as to how and to what extent even today we find different principles of international law from customs. Custom source ಹೆಂಗೆ, ಅದರ ಒಂದು ಪ್ರಾಮುಖ್ಯತೆ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಎರಡನೇ ಒಂದು ಪ್ರಮುಖವಾದಂತಹ ಸೋರ್ಸ್ ಟ್ರೀಟೀಸ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ಕೊಂಡಂತಹ ಒಪ್ಪಂದಗಳು. ಅವು ಕೂಡ ಪ್ರಮುಖವಾದಂತಹ ಸೋರ್ಸ್ ಆಗಿರ್ತದೆ. ಟ್ರೀಟೀಸ್ ಅಂದ್ರೆ ಏನು, ಟ್ರೀಟೀಸ್ ಎಷ್ಟರ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿ ತನ್ನ ಪಾತ್ರ ವಹಿಸಿದಾವೆ, ಅದರ ಬಗ್ಗೆ ಓದ್ತೀವಿ. ಆಮೇಲೆ ಇನ್ಫ್ಯಾಕ್ಟ್ ಅಲ್ಲೊಂದು ಇನ್ನೊಂದು ನೆಕ್ಸ್ಟ್ ಬುಲೆಟ್ ಪಾಯಿಂಟ್ ಬರಬೇಕಾಗಿತ್ತು. ಟ್ರೀಟೀಸ್ ಆದ್ಮೇಲೆ ಇನ್ನೊಂದು ಮೂರನೇ ಪ್ರಮುಖವಾದಂತಹ ಸೋರ್ಸ್ ಯಾವ್ದಂದ್ರೆ ಡಿಸಿಷನ್ಸ್ ಆಫ್ ಜುಡಿಷಿಯಲ್ ಅಂಡ್ ಆರ್ಬಿಟ್ರಲ್
ಟ್ರಿಬ್ಯುನಲ್ಸ್ ಅಟ್ ದ ಇಂಟರ್ನ್ಯಾಷನಲ್ ಲೆವೆಲ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಜುಡಿಷಿಯಲ್ ಮತ್ತೆ ಆರ್ಬಿಟ್ರಲ್ ಟ್ರಿಬ್ಯುನಲ್ಸ್. ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇರುವಂತಹ ಟ್ರಿಬ್ಯುನಲ್ಸ್ ತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಟ್ರಿಬ್ಯುನಲ್ಸ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ ಟ್ರಿಬ್ಯುನಲ್ಗಳನ್ನ ಅವು ಕೂಡ ತೀರ್ಪುಗಳು ಕೂಡ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿ ಕೆಲವು ಸರ್ತಿ ಪರಿಣಮಿಸ್ತವೆ. ಹೆಂಗೆ, ಎಷ್ಟು ಮಟ್ಟಕ್ಕೆ ಅವು ನಮ್ಮ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗ್ತವೆ ಅನ್ನೋದನ್ನ ಮುಂದೆ ಬಹಳ ವಿವರವಾಗಿ ತಿಳ್ಕೊಂತೀವಿ. ನೆಕ್ಸ್ಟ್ ಬರೋದು ಜೂರಿಸ್ಟಿಕ್ ವರ್ಕ್ಸ್. ಹಲವಾರು ನ್ಯಾಯಶಾಸ್ತ್ರಜ್ಞರು ಪುಸ್ತಕಗಳನ್ನು ಬರೆದಿರ್ತಾರೆ, ತಮ್ಮ ಸಿದ್ಧಾಂತಗಳನ್ನ ಮಂಡಿಸಿರ್ತಾರೆ. ಅವು ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳ ಅಲ್ವಾ? ಅವು ಮೂಲಗಳಾಗಿದ್ರೆ ಎಷ್ಟರ ಮಟ್ಟಕ್ಕೆ ಅವನ್ನ ಕಾನೂನಿನ ಮೂಲಗಳಾಗಿ ಪರಿಗಣಿಸಬೇಕು, ಯಾವಾಗ ಅವುಗಳನ್ನ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಾಗಿ ಪರಿಗಣಿಸೋದಕ್ಕಾಗೋದಿಲ್ಲ, ಇವುಗಳ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು. ದಟ್ ಈಸ್ ಸಮಥಿಂಗ್ ವಿಚ್ ವಿಲ್ ಬಿ ಸ್ಟಡಿಂಗ್ ಇನ್ ದ ಯೂನಿಟ್ 1 ಅಲ್ಲಿ. ಯೂನಿಟ್ 1 ಅಲ್ಲಿ ಮೊದಲನೇ ಭಾಗದಲ್ಲಿ ಇಷ್ಟಿದೆ. ಸಿಲೆಬಸ್ ಎಷ್ಟು ವಾಸ್ಟ್ ಇದೆ ಅನ್ನೋದನ್ನ ನಾವು ನೋಡ್ತಾ ಓವರ್ ವ್ಯೂ ಅಲ್ಲೇ ಪಕ್ಷಿ ನೋಟದಲ್ಲೇ ಗೊತ್ತಾಗುತ್ತೆ ಎಷ್ಟು ವಾಸ್ಟ್ ಇದೆ ಸಬ್ಜೆಕ್ಟ್ ಅಂತ. ಎಷ್ಟೊಂದು ಬೇರೆ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಇಷ್ಟಕ್ಕೊಂದು ಯೂನಿಟ್ ಮುಗಿದೋಗ್ಬಿಡುತ್ತೆ. ಬಟ್ ಇಟ್ ಇಸ್ ನಾಟ್ ಸೊ ಇನ್ ಕೇಸ್ ಆಫ್ ಪಬ್ಲಿಕ್ ಇಂಟರ್ನ್ಯಾಷನಲ್. ಇದು ಬರೀ ಒಂದು ಪಾಯಿಂಟ್. ಈ ತರದ ಹಲವಾರು ವಿಷಯಗಳನ್ನು ನಾವು ಅಂತಾರಾಷ್ಟ್ರೀಯ ಕಾನೂನಲ್ಲಿ ಓದ್ತೀವಿ. ನೆಕ್ಸ್ಟ್ ಬರುತ್ತೆ ಕಂಟಿನ್ಯೂಯಿಂಗ್ ದ ಓವರ್ ವ್ಯೂ ಆಫ್ ದ ಸಿಲೆಬಸ್ ಆಫ್ ಯೂನಿಟ್ 1. ಇಲ್ಲೇನ್ ಬರ್ತದೆ? ರಿಲೇಶನ್ಶಿಪ್ ಬಿಟ್ವೀನ್ ಮುನ್ಸಿಪಲ್ ಅಂಡ್ ಇಂಟರ್ನ್ಯಾಷನಲ್ ಲಾ. ಅಗೇನ್ one of the most important ಕಾನ್ಸೆಪ್ಟ್ ವಿಚ್ ಆಲ್ ಆಫ್ ಅಸ್ ಮಸ್ಟ್ ಅಂಡರ್ಸ್ಟ್ಯಾಂಡ್. ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿರಬೇಕಾಗಿರುವಂತಹ ಕೆಲವು ನಿಯಮಗಳನ್ನ ಇಲ್ಲಿ ನಾವು ನೋಡ್ತೀವಿ. ರಿಲೇಶನ್ಶಿಪ್ ಬಿಟ್ವೀನ್ ಮುನ್ಸಿಪಲ್ ಅಂಡ್ ಇಂಟರ್ನ್ಯಾಷನಲ್ ಲಾ. ಮುನ್ಸಿಪಲ್ ಅಂದ್ರೆ ಏನ್ರಿ? ಮುನ್ಸಿಪಲ್ ಅಂದ್ರೆ ಪುರಸಭೆ. ಇಲ್ಲಿ ಇದೆ ಆಯ್ತಮ್ಮ. ಮುನ್ಸಿಪಲ್ ಕಾರ್ಪೊರೇಷನ್ ಅಂದ್ರೆ ಪುರಸಭೆ ಅಂತ ಆಗುತ್ತೆ. ಮುನ್ಸಿಪಲ್ ಲಾ ಅಂದ್ರೆ ಏನು? ಇಲ್ಲಿ ಎರಡು ರಿಲೇಶನ್ಶಿಪ್ ಬಿಟ್ವೀನ್ ಲಾಸ್ ಅಂತ ಕೇಳ್ತೀವಿ. ಎರಡು ಕಾನೂನುಗಳ ನಡುವೆ ಇರೋ ಸಂಬಂಧನ ನಾವು ಡಿಸ್ಕಸ್ ಮಾಡ್ತೀವಿ. ರಿಲೇಶನ್ಶಿಪ್ ಬಿಟ್ವೀನ್ ಮುನ್ಸಿಪಲ್ ಲಾ ಅಂಡ್ ಇಂಟರ್ನ್ಯಾಷನಲ್ ಲಾ. ಅಂತಾರಾಷ್ಟ್ರೀಯ ಕಾನೂನು ಮತ್ತು ಮುನ್ಸಿಪಲ್ ಕಾನೂನು. ಸ್ಥಳೀಯ ಕಾನೂನು. ಸ್ಥಳೀಯ ಕಾನೂನು ಅಂದ್ರೆ ಯಾವುದು? ಎಕ್ಸಾಂಪಲ್ ಕೊಡ್ತೀರಾ ಸ್ಥಳೀಯ ಕಾನೂನಿಗೆ? ಯಾರು ಎಕ್ಸಾಂಪಲ್ ಕೊಡಕ್ಕಾಗತ್ತಾ? ಸ್ಥಳೀಯ ಕಾನೂನು ಅಂದ್ರೆ ಏನು? ಎಸ್, ಓಕೆ. ಮುನ್ಸಿಪಲ್ ಕಾನೂನು ಅಂದ್ರೆ ಈ ಮುನ್ಸಿಪಾಲಿಟಿ ಕಾನೂನುಗಳಲ್ಲ. ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮುನ್ಸಿಪಲ್ ಲಾ ಅಂದ್ರೆ ಯಾವ್ದನ್ನ ಪರಿಗಣಿಸ್ತೀವಿ ಅಂದ್ರೆ ರಾಷ್ಟ್ರೀಯ ಕಾನೂನುಗಳು. ಇಂಡಿಯನ್ ಪಿನಲ್ ಕೋಡ್ ಇರ್ಬೋದು, ಫ್ಯಾಮಿಲಿ ಲಾಸ್ ನಾವು ಓದಿದಿರ್ಬೋದು, ಟಾರ್ಟ್ಸ್ ಇರ್ಬೋದು. ದೇರ್ ಆರ್ ಸೋ ಮೆನಿ ಲಾಸ್ ವಿಚ್ ಯು ಸ್ಟಡಿಡ್. ಇವೆಲ್ಲ ಕಾನೂನುಗಳೇನು? ವಿ ಟ್ರೀಟ್ ಆಲ್ ಆಫ್ ದೆಮ್ ಆಸ್ ಮುನ್ಸಿಪಲ್ ಲಾ, ಸ್ಥಳೀಯ ಕಾನೂನುಗಳು. ಆ ಕಾನೂನುಗಳು ಯಾರಿಗೆ ಅನ್ವಯಿಸುತ್ತೆ? ನಿರ್ದಿಷ್ಟ ರಾಷ್ಟ್ರಗಳಲ್ಲಿರುವಂತಹ ಜನರಿಗೆ ಅಲ್ಲಿನ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಕಾನೂನುಗಳು. ಅವು ಮುನ್ಸಿಪಲ್ ಲಾಸ್ ಅಂತ ಅಂತಾರಾಷ್ಟ್ರೀಯ ಕಾನೂನಲ್ಲಿ ಕರಿತೀವಿ. ರಾಷ್ಟ್ರೀಯ ಕಾನೂನುಗಳನ್ನೆಲ್ಲ ನಾವು ಮುನ್ಸಿಪಲ್ ಕಾನೂನುಗಳು ಅಂತ ಪರಿಗಣಿಸ್ತೀವಿ. ಅವು ಮತ್ತೆ ಅಂತಾರಾಷ್ಟ್ರೀಯ ಕಾನೂನು. ಇವಾಗ IPC ಇದೆ, ಅದು ಭಾರತದ ಕಾನೂನು, ಇಂಡಿಯನ್ ಪಿನಲ್ ಕೋಡ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಕಾನೂನುಗಳಿದಾವೆ. ಅವು ಮತ್ತು IPC ಇರೋ ಸಂಬಂಧ. ಅಂತಾರಾಷ್ಟ್ರೀಯ ಕಾನೂನಲ್ಲಿ ಒಂದು ಕೃತ್ಯನ ಅಪರಾಧ ಅಂತ ಪರಿಗಣಿಸ್ತಾರೆ. ಅದನ್ನ ಭಾರತದಲ್ಲಿ ಆ ಅಪರಾಧನ ರೆಕಗ್ನೈಸ್ ಮಾಡಿ ಭಾರತದಲ್ಲಿ ಯಾರನ್ನ ಅಂತ ಅಂತಾರಾಷ್ಟ್ರೀಯ ಕಾನೂನು ಪ್ರಕಾರ ತಪ್ಪು ಮಾಡಿದ್ರೆ ಅವನಿಗೆ ಭಾರತದ ಕಾನೂನು ಪ್ರಕಾರ ಶಿಕ್ಷೆ ಕೊಡಬಹುದಾ? ಇಲ್ವಾ? ಅಂತಾರಾಷ್ಟ್ರೀಯ ಕಾನೂನು ರಾಷ್ಟ್ರದ ಕಾನೂನು, ರಾಷ್ಟ್ರ ಕೂಡ ಅದನ್ನ ಕಾನೂನು ಅಂತ ಪರಿಗಣಿಸ್ತಾವ ಇಲ್ವಾ? ಇವುಗಳ ಬಗ್ಗೆ ಎಲ್ಲ ಬಹಳಷ್ಟು ಗೊಂದಲಗಳಿದಾವೆ. ದೇರ್ ಆರ್ ಸೋ ಮಚ್ ಆಫ್ ಕನ್ಫ್ಯೂಷನ್ಸ್ ಆಸ್ ಟು ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಇಂಟರ್ನ್ಯಾಷನಲ್ ಲಾ ಅಂಡ್ ಮುನ್ಸಿಪಲ್ ಲಾಸ್. ಅಂತಾರಾಷ್ಟ್ರೀಯ ಕಾನೂನು ನೇರವಾಗಿ ಅದನ್ನ ತನ್ನಷ್ಟು ತಾನೇ ಅದು ರಾಷ್ಟ್ರದಲ್ಲಿ ಒಂದು ರಾಷ್ಟ್ರದಲ್ಲಿ ವಾಸ ಮಾಡೋ ಜನಗಳ ಮೇಲೆ ಅನ್ವಯಿಸಬಹುದಾ? ಅದ್ರ ಪ್ರಕಾರ ಅವ್ರಿಗೆ ಶಿಕ್ಷೆ ಕೊಡ್ಬೋದಾ? ಅಥವಾ ಅವ್ರ ಹಕ್ಕುಗಳನ್ನ ಕಾಪಾಡ್ಬೋದಾ? ಇದ್ರ ಬಗ್ಗೆ ಬಹಳಷ್ಟು ಗೊಂದಲಗಳಿದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಅಗೇನ್ ಹಲವಾರು ಥಿಯರೀಸು ಇದಾವೆ, ಹಲವಾರು ಸಿದ್ಧಾಂತಗಳನ್ನ ಹೇಳಿದ್ದಾರೆ. ಈ ಅಂತಾರಾಷ್ಟ್ರೀಯ ಕಾನೂನು ರಾಷ್ಟ್ರ ಮಟ್ಟದಲ್ಲಿ ಅನ್ವಯಿಸುತ್ತಾ ಇಲ್ವಾ, ಅಥವಾ ಬೇರೆ ಏನಾರ ತತ್ವಗಳ ಆಧಾರದ ಮೇಲೆ ಅದನ್ನ ನಾವು ಜಾರಿ ಮಾಡ್ಬೇಕಾ? ಇದ್ರ ಬಗ್ಗೆ ಸಹಮತ ಇಲ್ಲ ಯಾರಲ್ಲಿ? ಶಾಸ್ತ್ರಜ್ಞರಲ್ಲಿ. ಅದರಿಂದ ಈ ಗೊಂದಲಗಳೇನು? ಈ ಗೊಂದಲಗಳ ಬಗ್ಗೆ ಓದಿದ್ರೆ ನಮ್ಗೆ ಆ ಅಂತಾರಾಷ್ಟ್ರೀಯ ಕಾನೂನು ಯಾವ ರೀತಿ ರಾಷ್ಟ್ರ ಮಟ್ಟದಲ್ಲಿ ನಾವು ಜಾರಿ ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗ್ತದೆ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ವಿಲ್ ಬಿ ಸ್ಟಡಿಂಗ್ ಇನ್ ಯೂನಿಟ್ 1 ಇನ್ ಸೆಕೆಂಡ್ ಪಾರ್ಟ್. ಥಿಯರೀಸ್ ಆಸ್ ಟು ರಿಲೇಶನ್ಶಿಪ್ ಬಿಟ್ವೀನ್ ಇಂಟರ್ನ್ಯಾಷನಲ್ ಲಾ ಅಂಡ್ ಸ್ಟೇಟ್ ಲಾ. ರಾಷ್ಟ್ರ ಕಾನೂನುಗಳು ಮತ್ತೆ ಅಂತಾರಾಷ್ಟ್ರೀಯ ಕಾನೂನುಗಳ ನಡುವೆ ಇರೋ ಸಂಬಂಧಕ್ಕೆ ಪಟ್ಟಂತೆ ಇರುವಂತಹ ಸಿದ್ಧಾಂತಗಳನ್ನು ನಾವಿಲ್ಲಿ ಓದಕ್ಕೆ ಹೋಗ್ತೀವಿ. ಯಾವ್ಯಾವ ಸಿದ್ಧಾಂತಗಳನ್ನು ಅದನ್ನ ಮುಂದೆ ಡೀಟೇಲ್ ಆಗಿ ನೋಡ್ತೀವಿ. ನೆಕ್ಸ್ಟ್ ಮತ್ತೆ ಬ್ರಿಟಿಷ್ ಪ್ರಾಕ್ಟೀಸ್ ಮತ್ತೆ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಯಾವ ರೀತಿ ರಾಷ್ಟ್ರ ಮಟ್ಟದಲ್ಲಿ ಅವುಗಳನ್ನ ಗೌರವಿಸ್ತೀವಿ,
ಯಾವ ರೀತಿ ಅವುಗಳನ್ನ ಅನುಸರಿಸ್ತೀವಿ ಅನ್ನೋ ಒಂದು ಇದೆಯಲ್ಲ, ಆ ಒಂದು ಪ್ರಾಕ್ಟೀಸ್ ಅಂದ್ರೆ ಕನ್ನಡದಲ್ಲಿ ಏನಂತಾರ್ರಿ ಪ್ರಾಕ್ಟೀಸ್ ಅಂದ್ರೆ ರೂಢಿ ಇದೆಯಲ್ಲ, ಅದು ರಾಷ್ಟ್ರ ಮತ್ತು ರಾಷ್ಟ್ರಗಳ ನಡುವೆ ಬಹಳ ವ್ಯತ್ಯಾಸ ಇದೆ ಈ ರೂಢಿಯಲ್ಲಿ. ಕೆಲವು ರಾಷ್ಟ್ರಗಳು ಏನ್ ಮಾಡ್ತವೆ, ಒಂದ್ಸತಿ ಅಂತಾರಾಷ್ಟ್ರೀಯ ಕಾನೂನು ಅಂತ ಪರಿಗಣಿಸಿದ್ವಿ ಅಂದ್ರೆ ಅದು ಆಟೋಮ್ಯಾಟಿಕ್ ಆಗಿ ತನ್ನಂತಾನೆ ನಮ್ಮ ರಾಷ್ಟ್ರದಲ್ಲಿರೋ ಜನರಿಗೆ ಮತ್ತೆ ರಾಷ್ಟ್ರದಲ್ಲಿ ನಡೆಯುವ ಎಲ್ಲಾ ಚಟುವಟಿಕೆಗಳಿಗೂ ಆ ಒಂದು ಕಾನೂನು ಅನ್ವಯಿಸುತ್ತೆ ಅಂತ ಪರಿಗಣಿಸ್ತಾರೆ. ಇನ್ನು ಕೆಲವು ರಾಷ್ಟ್ರಗಳು ಏನ್ ಮಾಡ್ತವೆ, ಆ ಒಂದು ರೂಢಿ ಇರೋದಿಲ್ಲ. ಆ ಅಂತಾರಾಷ್ಟ್ರೀಯ ಕಾನೂನು ನಮ್ಮ ರಾಷ್ಟ್ರದಲ್ಲಿರೋ ಪ್ರಜೆಗಳಿಗೆ ಅನ್ವಯಿಸ್ಬೇಕು ಅಂದ್ರೆ ಅದನ್ನ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಂಡಿರ್ಬೇಕು, ನಾವು ಅದನ್ನ ಅನುಸರಿಸ್ತೀವಿ ಅಂತ ಒಪ್ಕೊಂಡಿರ್ಬೇಕು. ಅವಾಗ ಮಾತ್ರ ಅದು ಕಾನೂನು ಆಗುತ್ತೆ, ಇಲ್ಲ ಅಂದ್ರೆ ಅದು ಕಾನೂನು ಆಗಲ್ಲ ಅಂತಾರೆ. ಈ ರೀತಿ ಹಲವಾರು ದ್ವಂದ್ವಗಳಿದಾವೆ ಇಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ರೂಢಿಗಳಲ್ಲಿ. ಅವುಗಳು ನಡ್ಕೊಳ್ಳೋ ರೀತಿಯಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನ ನಾವು ಕಾಣ್ತೀವಿ. ಈ ನಿಟ್ಟಿನಲ್ಲಿ ಪ್ರಮುಖವಾಗಿ 3 ರಾಷ್ಟ್ರಗಳ ಒಂದು ಪ್ರಾಕ್ಟೀಸ್, ಅವುಗಳ ರೂಢಿ ಹೆಂಗಿದೆ, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಕಾನೂನುಗಳ ನಡುವೆ ಸಂಬಂಧನ ಯಾವ ರೀತಿ ಕಾಣ್ತವೆ ಈ 3 ರಾಷ್ಟ್ರಗಳನ್ನ ಅದನ್ನ ನಾವು ವಿವರವಾಗಿ ತಿಳ್ಕೊಂತೀವಿ. ಮೊದಲನೇದು ಬ್ರಿಟಿಷ್ ಪ್ರಾಕ್ಟೀಸ್. ಈಗಿನ ಇಂಗ್ಲೆಂಡ್ ರಾಷ್ಟ್ರ ಇದೆಯಲ್ಲ, ಅದರ ಒಂದು ರೂಢಿ ಏನು, ಅಂತಾರಾಷ್ಟ್ರೀಯ ಕಾನೂನನ್ನ ಯಾವ ರೀತಿ ಗೌರವಿಸುತ್ತೆ ಆ ಬ್ರಿಟನ್, ಅದನ್ನ ಯಾವ ರೀತಿ ನಡೆಸ್ಕೊಳ್ಳುತ್ತೆ ಆ ಕಾನೂನನ್ನ ಅನ್ನೋದನ್ನ ಅಲ್ಲಿ ಓದ್ತೀವಿ. ಮುಂದುವರಿತಾ 2ನೇ ಒಂದು ರಾಷ್ಟ್ರದ ಒಂದು ರೂಢಿ ಅಂದ್ರೆ ಅದು ಅಮೆರಿಕನ್ ಪ್ರಾಕ್ಟೀಸ್. ಯಾಕೆಂದ್ರೆ ದಿಸ್ ಆರ್ ದ 2 countries which are going to have high influence on the way in which international law works, especially when it is connected with India. ಭಾರತ ಸಂಬಂಧಪಟ್ಟಂತೆ ಈ 2 ರಾಷ್ಟ್ರಗಳ ಒಂದು ಪ್ರಭಾವ ಗಾಢವಾಗಿದೆ ನಮ್ಮ ಮೇಲೆ. ಅದರಿಂದ ಈ 2 ರಾಷ್ಟ್ರಗಳ ಒಂದು ರೂಢಿನ ನಾವು ಬಹಳ ವಿಶಾಲವಾಗಿ ಓದ್ತೀವಿ. ಬೇರೆ ರಾಷ್ಟ್ರಗಳ ರೂಢಿಗಳು ಇದಾವೆ, ಆದ್ರೆ ಅವುಗಳನ್ನ ನಾವು ಅಷ್ಟು ಡೀಟೇಲ್ ಆಗಿ ಇಲ್ಲಿ ಓದೋದಿಲ್ಲ. ಬ್ರಿಟಿಷ್ ಪ್ರಾಕ್ಟೀಸು, ಅಮೆರಿಕನ್ ಪ್ರಾಕ್ಟೀಸು ಮತ್ತೆ ನಮ್ಮ ಪ್ರಾಕ್ಟೀಸ್ ಇಂಡಿಯನ್ ಪ್ರಾಕ್ಟೀಸ್ ಹೆಂಗಿದೆ, ಯಾವ ರೀತಿ ಯಾವಾಗ ಅಂತಾರಾಷ್ಟ್ರೀಯ ಕಾನೂನು ಭಾರತದಲ್ಲೂ ಒಂದು ಕಾನೂನಾಗಿ ನಾವು ಗೌರವಿಸ್ತೀವಿ ಅನ್ನೋದ್ರ ಬಗ್ಗೆ ನಮ್ಮ ಒಂದು ರೂಢಿಗಳು ಹೆಂಗಿದಾವೆ ಅನ್ನೋದನ್ನ ವಿವರವಾಗಿ ನಾವಿಲ್ಲಿ ತಿಳ್ಕೊಂತೀವಿ. ದಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಮುನ್ಸಿಪಲ್ ಅಂಡ್ ಇಂಟರ್ನ್ಯಾಷನಲ್ ಲಾ. ದೆನ್ ಕಮ್ಸ್ ಸಬ್ಜೆಕ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ. ಸಬ್ಜೆಕ್ಟ್ಸ್ ಅಂದ್ರೆ ಏನು, ವಾಟ್ ಯು ಮೀನ್ ವಿತ್ ಸಮ್ ಸಬ್ಜೆಕ್ಟ್ಸ್? ಯಾರು ಹೇಳಕ್ಕಾಗತ್ತೆ ಅದರ ಅರ್ಥ, ಮೀನಿಂಗ್ ಆಫ್ ಸಬ್ಜೆಕ್ಟ್ಸ್? ಸಬ್ಜೆಕ್ಟ್ ಅನ್ನೋದು ತುಂಬಾ ಸತಿ ಬಳಸಿದೀವಿ ನಾವು. ಯಾವ್ಯಾವ ಅರ್ಥದಲ್ಲಿ ಸಬ್ಜೆಕ್ಟ್ಸ್ ಅನ್ನೋದನ್ನ ಬಳಸ್ತೀವಿ? ಯಾರು ಹೇಳ್ಬೋದು? ಸಬ್ಜೆಕ್ಟ್ಸ್ ಅಂದ್ರೆ ಏನು? ವಿಷಯಗಳು ಅಂತೀವಿ. ಆದ್ರೆ ಇಲ್ಲಿ ಈ ಸಂದರ್ಭದಲ್ಲಿ ಏನಮ್ಮ ಹೇಳಿ? ವಿಷಯಾರ್ಥ ಅಂತ ಸರ್. ವಿಷಯಾರ್ಥ ಹೇಳಿದ್ನಲ್ಲ, ಆ ಒಂದು ಅರ್ಥ ಬರೋ ರೀತಿಯಲ್ಲಿ ನಾವು ಉಪಯೋಗಿಸ್ತಿಲ್ಲ. ಅಂತಾರಾಷ್ಟ್ರೀಯ ಕಾನೂನಲ್ಲಿ ಸಬ್ಜೆಕ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ಅಂದ್ರೆ ಇವಾಗ ವಿಷಯಗಳು, ಯಾರು ವಸ್ತು ವಿಷಯಗಳು ಅಲ್ಲ, ವಸ್ತು ವಿಷಯಗಳು ಅಲ್ಲ, ಆ ಒಂದು ಅರ್ಥದಲ್ಲೂ ನಾವಿಲ್ಲಿ ಬಳಸೋದಿಲ್ಲ. ಸಬ್ಜೆಕ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ಅಂದ್ರೆ ಈ ಕಾನೂನು ಯಾರಿಗೆ ಅನ್ವಯಿಸುತ್ತೆ. ಇವಾಗ ನಾವು ಹೇಳ್ತೀವಿ ಸಬ್ಜೆಕ್ಟ್ಸ್ ಆಫ್ ಇಂಡಿಯಾ ಆರ್ ಬ್ರಿಟಿಷ್ ಸಬ್ಜೆಕ್ಟ್ಸ್, ಇಂಡಿಯನ್ ಸಬ್ಜೆಕ್ಟ್ಸ್, ಪಾಕಿಸ್ತಾನಿ ಸಬ್ಜೆಕ್ಟ್ಸ್ ಆರ್ ಇರಾನಿಯನ್ ಸಬ್ಜೆಕ್ಟ್ಸ್, ಅಮೆರಿಕನ್ ಸಬ್ಜೆಕ್ಟ್ಸ್ ಅಂದ್ರೆ ಅಲ್ಲಿ ಯಾರ ಮೇಲೆ ಆ ಕಾನೂನು ಅನ್ವಯಿಸುತ್ತೆ, ಯಾರ ಮೇಲೆ ಅದು ಜಾರಿ ಆಗುತ್ತೆ, ಯಾರಿಗದು ಅಪ್ಲೈ ಆಗುತ್ತೆ. ಸಬ್ಜೆಕ್ಟ್ಸ್ ಆಫ್ ಅಕ್ಬರ್ ಅಂದ್ರೆ ಸಬ್ಜೆಕ್ಟ್ಸ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಪ್ರಜೆಗಳು. ಭಾರತದ ಕಾನೂನು ಯಾರಿಗೆ ಅಪ್ಲೈ ಆಗುತ್ತೆ? ಭಾರತದ ಕಾನೂನು ಭಾರತದ ಪ್ರಜೆಗಳಿಗೆ ಅಪ್ಲೈ ಆಗುತ್ತೆ ಅಲ್ವಾ? ಅದೇ ಪಾಕಿಸ್ತಾನದ ಕಾನೂನು ಯಾರಿಗೆ ಅಪ್ಲೈ ಆಗುತ್ತೆ? ಪಾಕಿಸ್ತಾನದಲ್ಲಿ ಇರುವಂತ ಪ್ರಜೆಗಳು ಅಥವಾ ಪಾಕಿಸ್ತಾನದಲ್ಲಿ ಯಾರು ವಾಸ ಮಾಡ್ತಿರ್ತಾರೋ ಅವ್ರ ಪ್ರಜೆಗಳಾಗಿರ್ಲಿ ಅಥವಾ ಇಲ್ದೇ ಇರ್ಲಿ, ಇವನ್ ವಿದೇಶಿಯರಲ್ಲಿ ವಾಸ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿದ್ದಾರೆ ಅಂದ್ರೆ ಅವ್ರಿಗೆ ಆ ಕಾನೂನು ಅನ್ವಯಿಸುತ್ತೆ. ಸೊ ಸಬ್ಜೆಕ್ಟ್ ಆಫ್ ಇಂಟರ್ನ್ಯಾಷನಲ್ ಅಂದ್ರೆ ಕಾನೂನು ಇದೆಯಲ್ಲ, ಅಂತಾರಾಷ್ಟ್ರೀಯ ಕಾನೂನು, ಅದು ಯಾರಿಗಿದೆ, ಅಲ್ಲಿ ಬರೋ ನಿಯಮಗಳನ್ನ ಯಾರು ಪಾಲನೆ ಮಾಡ್ಬೇಕು? ನಾನು ನೀವು ಪಾಲನೆ ಮಾಡ್ಬೇಕು, ಅಥವಾ ರಾಷ್ಟ್ರಗಳು ಪಾಲನೆ ಮಾಡ್ಬೇಕು, ಅಥವಾ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳಿದಾವಲ್ಲ ಅವು ಪಾಲನೆ ಮಾಡ್ಬೇಕು. ಮತ್ತೆ ಇಲ್ಲೂ ಅಷ್ಟೇ ಬಹಳಷ್ಟು ಗೊಂದಲಗಳಿದಾವೆ. ಹೂ ಆರ್ ದ ಸಬ್ಜೆಕ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ? ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಕೇವಲ ರಾಷ್ಟ್ರಗಳು ಮಾತ್ರ ಇಂಟರ್ನ್ಯಾಷನಲ್ ಲಾ ಸಬ್ಜೆಕ್ಟ್ಸ್ ಇದೆ. ಈ ಕಾನೂನುಗಳು ಯಾರಿಗೆ ಅನ್ವಯಿಸುತ್ತೆ? ಇವು ಕೇವಲ ರಾಷ್ಟ್ರಗಳಿಗೆ ಅನ್ವಯಿಸುತ್ತೆ ಹೊರತು ನೇರವಾಗಿ ಈ ಕಾನೂನುಗಳು ಯಾವುದೇ ರಾಷ್ಟ್ರದ ಪ್ರಜೆಗಳಿಗೆ ಅನ್ವಯಿಸುತ್ತಿಲ್ಲ. ಸೊ ಇಂಡಿವಿಜುವಲ್ಸ್, ವ್ಯಕ್ತಿಗಳಿದಾರಲ್ಲ, ವ್ಯಕ್ತಿಗಳು ಅಂತಾರಾಷ್ಟ್ರೀಯ ಕಾನೂನಿನ ಸಬ್ಜೆಕ್ಟ್ಸ್ ಅಲ್ಲ ಅಂತ ಕೆಲವರು ಹೇಳ್ತಾರೆ. ಕೆಲವರು ಏನ್ ಹೇಳ್ತಾರೆ, ಅವೆಲ್ಲ ಇಲ್ಲ, ಇಟ್ ಈಸ್ ವೆದರ್ ಇಟ್ ಈಸ್ ಸ್ಟೇಟ್ ಆರ್ ಇಂಡಿವಿಜುವಲ್, ರಾಜ್ಯ ಆಗಿರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು, ಎಲ್ಲರೂ ಈ ಅಂತಾರಾಷ್ಟ್ರೀಯ ಕಾನೂನಿನ ಪರಿವಿಡಿಗಳು ಬರ್ತವೆ, ಆ ಎಲ್ಲಾರ್ಗು ಈ ಕಾನೂನು ಅನ್ವಯಿಸುತ್ತೆ. ಇನ್ನು 3ನೇದು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳನ್ನ ನಾವು ನೋಡ್ತೀವಿ. ವಿಶ್ವಸಂಸ್ಥೆ ಇರ್ಬೋದು, WTO ಇರ್ಬೋದು, ಈ ರೀತಿ ಹಲವಾರು ಅಂತಾರಾಷ್ಟ್ರೀಯ ಸಂಸ್ಥೆಗಳಿರ್ತವೆ. ಅವುಗಳಿಗೂ ಅಂತಾರಾಷ್ಟ್ರೀಯ ಕಾನೂನು ಅನ್ವಯಿಸುತ್ತೆ ಅಂದ್ರೆ ಅವರು ಕೂಡ ಸಬ್ಜೆಕ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ಆಗುತ್ತೆ. ಈ ರೀತಿ ಹಲವಾರು ಗೊಂದಲಗಳಿದೆ. ಅವನ್ನು ಮುಂದಕ್ಕೆ ನಾವಲ್ಲಿ ಕ್ಲಿಯರ್ ಮಾಡ್ಕೊಂತೀವಿ. ಹಲವಾರು ಸಿದ್ಧಾಂತಗಳಿದಾವೆ, ಆ ಸಿದ್ಧಾಂತಗಳನ್ನ ಓದ್ಬಿಟ್ಟು ಯಾರು ಈ ಅಂತಾರಾಷ್ಟ್ರೀಯ ಕಾನೂನಿನ ಸಬ್ಜೆಕ್ಟ್ಸ್ ಯಾರ್ಯಾರು, ಅಲ್ಲಿನ ಅಂತಾರಾಷ್ಟ್ರೀಯ ಕಾನೂನಿಗೆ ಸಂಬಂಧಪಟ್ಟಂತ ಪ್ರಜೆಗಳು ಯಾರು,
ಅದರ ಬಗ್ಗೆ ಡೀಟೇಲ್ ಆಗಲಿ ತಿಳ್ಕೊಂತೀವಿ. ಸೊ ಈ ಕಾಂಟೆಕ್ಸ್ಟ್ ಪ್ರಜೆಗಳು ಅನ್ನೋ ಒಂದು ಅರ್ಥದಲ್ಲಿ ಸಬ್ಜೆಕ್ಟ್ಸ್ ನ ಬಳಸ್ತೀವಿ. ಇಲ್ಲಿ ವಸ್ತು ವಿಷಯ ಅಲ್ಲ, ಪ್ರಜೆಗಳು ಯಾರಿಗೆ ಇದು ಅನ್ವಯಿಸುತ್ತೆ, ಯಾವ ವ್ಯಕ್ತಿಗಳಿಗೆ ಈ ಕಾನೂನುಗಳು ಅನ್ವಯಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ನಿಟ್ಟಿನಲ್ಲಿ ಸಬ್ಜೆಕ್ಟ್ ಅನ್ನೋ ಪದನ ಇಲ್ಲಿ ಬಳಸಿದ್ದಾರೆ. ಮುಂದುವರಿತಾ ಇದು ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಯೂನಿಟ್ 1. ಯೂನಿಟ್ 1 ಅಲ್ಲಿ ಇಷ್ಟು ಓದ್ತೀವಿ ನಾವು. ಸೊ ಏನೇನು ಓದ್ತಿದೀವಿ, ಐ ವಿಲ್ ಜಸ್ಟ್ ಮೇಕ್ ಯು ಟು ರಿಕಲೆಕ್ಟ್ ದಿಸ್. ಸೊ ಅಂತಾರಾಷ್ಟ್ರೀಯ ಕಾನೂನಿನ ಸ್ವಭಾವ, ಅರ್ಥ, ವ್ಯಾಖ್ಯಾನ ಮತ್ತೆ ಅದರ ಮೂಲ, ಬೇಸಿಸ್ ಆಫ್ ಇಂಟರ್ನ್ಯಾಷನಲ್ ಲಾ, ಆ ಅಂತಾರಾಷ್ಟ್ರೀಯ ಕಾನೂನಿನ ಆಧಾರ ಏನು, ಅದ್ರ ಬಗ್ಗೆ ಥಿಯರೀಸ್ ಓದ್ತೀವಿ. ಸೋರ್ಸಸ್ ಆಫ್ ಇಂಟರ್ನ್ಯಾಷನಲ್ ಲಾ, ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳು ಯಾವುವು ಅದನ್ನ ಓದ್ತೀವಿ. ಆಮೇಲೆ ಬರೋದು ಸೊ ರಿಲೇಶನ್ಶಿಪ್ ಬಿಟ್ವೀನ್ ಮುನ್ಸಿಪಲ್ ಲಾ ಅಂಡ್ ಇಂಟರ್ನ್ಯಾಷನಲ್ ಲಾ, ರಾಷ್ಟ್ರ ಕಾನೂನುಗಳು ಮತ್ತೆ ಅಂತಾರಾಷ್ಟ್ರೀಯ ಕಾನೂನು ಇವುಗಳ ನಡುವೆ ಇರೋ ಸಂಬಂಧ ಏನು, ಇದನ್ನು ಕೂಡ ನಾವು ಮುಂದೆ ಡೀಟೇಲ್ ಆಗಿ ಓದ್ತೀವಿ. ಓಕೆ, ಮೂವಿಂಗ್ ಫರ್ದರ್. ರೆಕಾರ್ಡಿಂಗ್ ಆಗ್ತಾ ಇದೆಯಾ? Yes, it's done. It's being recorded. Next comes Unit 2. Unit 2 ಅಲ್ಲಿ ಏನೇನ್ ಬರುತ್ತೆ? This slide. Overview of syllabus in as far as Unit 1 is concerned. Unit 1 ಆಯ್ತು. Next ಬರೋದು Unit 2. Overview of syllabus Unit 2. Unit 2 ಅಲ್ಲಿ ಸ್ಟೇಟ್ ಇನ್ ಜನರಲ್, ಸಾಮಾನ್ಯ ರಾಜ್ಯದ ಬಗ್ಗೆ ಇರುವಂತಹ ಸಾಮಾನ್ಯ ಕೆಲವು ಅಂಶಗಳು ಏನು ಅನ್ನೋದನ್ನ ಇಲ್ಲಿ ಡೀಟೇಲ್ ಆಗಿ ಓದ್ತೀವಿ. ನಿಮ್ಮ ಸಿಲೆಬಸ್ ನೋಡಿದ್ರೆ ಎರಡೇ ವರ್ಡ್ ಹೇಳಿದ್ದಾರೆ, ಸ್ಟೇಟ್ ಇನ್ ಜನರಲ್. ಆದ್ರೆ ನೀವು ಟೆಕ್ಸ್ಟ್ ಬುಕ್ ಓದಕ್ ಶುರು ಮಾಡಿ, ಯು ವಿಲ್ ಫೈಂಡ್ ಔಟ್ ಸೋ ಮೆನಿ ಥಿಂಗ್ಸ್ ಟು ಬಿ ಡಿಸ್ಕಸ್ಡ್ ಇನ್ ಇಟ್. ಈ ಒಂದು ಟಾಪಿಕ್ ಕೆಳಗೆ ಎಷ್ಟೊಂದು ವಿಷಯಗಳನ್ನ ನಾವು ಬಹಳ ಸವಿಸ್ತಾರವಾಗಿ ಅರ್ಥ ಮಾಡ್ಕೊಬೇಕಾಗಿದೆ. ಸೊ ಲೆಟ್ ಅಸ್ ಲುಕ್ ಇನ್ ಟು ದಿಸ್. ಸ್ಟೇಟ್ ಇನ್ ಜನರಲ್, ಸಾಮಾನ್ಯ ರಾಜ್ಯ, ಅದರ ಕೆಳಗೆ ಬರುವಂತಹ ಪ್ರಮುಖ ವಿಷಯಗಳನ್ನ ನಾವಿಲ್ಲಿ ಓದ್ತೀವಿ. ಫಸ್ಟ್ ಒಂದು ಡೆಫಿನೇಷನ್ ಆಫ್ ಸ್ಟೇಟ್. ರಾಜ್ಯ ಅಂದ್ರೆ ಏನು, ಇದ್ರ ಬಗ್ಗೆ ಬಹಳ ಕುಲಂಕಷವಾಗಿ ನಾವು ತಿಳ್ಕೊಬೇಕು. We should be in a position to understand what is the meaning of state as per the or as we understand under international law. ಅಂತಾರಾಷ್ಟ್ರೀಯ ಕಾನೂನಲ್ಲಿ ರಾಜ್ಯ ಅನ್ನೋ ಪದಕ್ಕೆ ಯಾವ ಅರ್ಥ ಕೊಡ್ತೀವಿ? ಕರ್ನಾಟಕ, ಇಸ್ ಇಟ್ ಎ ಸ್ಟೇಟ್ ಅಂಡರ್ ಇಂಟರ್ನ್ಯಾಷನಲ್ ಲಾ ಅನ್ನೋ ಪ್ರಶ್ನೆ ಬರುತ್ತೆ. ನಮ್ಮ ಸಂವಿಧಾನದ ಕೆಳಗೆ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರೀಸ್ ಬರ್ತದೆ. ಅಲ್ಲಿ ಸ್ಟೇಟ್ ಅಲ್ಲಿ ಕರ್ನಾಟಕ ಅನ್ನೋದು ಮೆನ್ಷನ್ ಮಾಡಿದ್ದಾರೆ ಶೆಡ್ಯೂಲ್ 1 ಅಲ್ಲಿ. ಅದರಿಂದ ಅದು ಸ್ಟೇಟ್ ಲಿಸ್ಟ್ ಇರೋದ್ರಿಂದ ಕರ್ನಾಟಕನ ಸ್ಟೇಟ್ ಅಂತೀವಿ. ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಕರ್ನಾಟಕ ಒಂದು ರಾಜ್ಯನ, ಇಂತಹ ಪ್ರಶ್ನೆಗಳು ಬರ್ತದೆ. ಸೊ ದೇರ್ಫೋರ್ ಇನ್ ವಾಟ್ ಸೆನ್ಸ್, ಯಾವ ಅರ್ಥದಲ್ಲಿ ರಾಜ್ಯ ಅನ್ನೋ ಪದನ ಬಳಸ್ತೀವಿ ಅಂತಾರಾಷ್ಟ್ರೀಯ ಕಾನೂನಲ್ಲಿ, ಅದನ್ನ ಇಲ್ಲಿ ವಿವರವಾಗಿ ನಾವು ತಿಳ್ಕೊಂತೀವಿ. ಡೆಫಿನೇಷನ್ ಆಫ್ ಸ್ಟೇಟ್. ಮತ್ತೆ ಅಗೇನ್ ಸ್ಟೇಟ್ ಅಂಡರ್ ಆರ್ಟಿಕಲ್ 12 ಓದಿದ್ದೀರಿ ಬೇರೆ, ಹೌದಲ್ಲ? ಆರ್ಟಿಕಲ್ 12 ಆಫ್ ವಾಟ್? ಆರ್ಟಿಕಲ್ 12 ಆಫ್ ಹೌದ್ರಿ? ಆರ್ಟಿಕಲ್ 12 ಆಫ್ ವಾಟ್? ರಾಜ್ಯ ಮತ್ತು ಕ್ಷೇತ್ರ. ಅಲ್ಲರೇ, ಆರ್ಟಿಕಲ್ 12 ಕೆಳಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಟೇಟ್ ಬಗ್ಗೆ ಓದಿದೀವಿ, ಹೌದಲ್ವಾ? ಸೊ ಅದು ಇಲ್ಲಿ ಬರೋದಿಲ್ಲ. ಇಲ್ಲಿ ಈ ಸಂದರ್ಭಕ್ಕೆ ಬೇರೆ ಅರ್ಥನೇ ಕೊಡ್ತೀವಿ ಸ್ಟೇಟ್. ಏನು ಆ ರಾಜ್ಯ ಅಂದ್ರೆ ಏನರ್ಥ, ಅದನ್ನ ಮುಂದೆ ಡೀಟೇಲ್ ಆಗಿ ಓದ್ತೀವಿ. ದೆನ್ ಮೈಕ್ರೋ ಸ್ಟೇಟ್ಸ್. ಮೈಕ್ರೋ ಅಂದ್ರೆ ಅತ್ಯಂತ ಚಿಕ್ಕದಂತಹ ರಾಜ್ಯಗಳಿರ್ತವೆ. ಆ ಮೈಕ್ರೋ ಸ್ಟೇಟ್ಸ್ ಅಂದ್ರೆ ಏನು, ಅವುಗಳ ಸ್ಥಾನಮಾನ ಏನು ಅಂತಾರಾಷ್ಟ್ರೀಯ ಕಾನೂನಲ್ಲಿ, ಅವುಗಳ ಬಗ್ಗೆ ಬಹಳ ವಿವರವಾಗಿ ಮುಂದಕ್ಕೆ ಡಿಸ್ಕಸ್ ಮಾಡ್ತೀವಿ. ತುಂಬಾ ಸರ್ತಿ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಮೈಕ್ರೋ ಸ್ಟೇಟ್ ಅನ್ನೋದಕ್ಕೆ ಶಾರ್ಟ್ ನೋಟ್ಸ್ ಕೇಳ್ತಾರೆ. ರೈಟ್ ಶಾರ್ಟ್ ನೋಟ್ಸ್ ಆನ್ ಮೈಕ್ರೋ ಸ್ಟೇಟ್. ಏನೇನ್ ಬರೀಬೇಕು? ಮೈಕ್ರೋ ಸ್ಟೇಟ್ ಅಂದ್ರೆ ಏನ್ ಅರ್ಥ ಬರೀಬೇಕು. ಮೈಕ್ರೋ ಸ್ಟೇಟ್ ಇದೆವಲ್ಲ, ಆ ಒಂದು ಅಂತ ರಾಜ್ಯಗಳ ಸ್ಥಾನಮಾನಗಳೇನು ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ವಿಶೇಷ ನಿಯಮಗಳೇನು, ಅವುಗಳನ್ನೆಲ್ಲ ನೀವು ಡೀಟೇಲ್ ಆಗಿ ಬರೀಬೇಕು. ಅದನ್ನ ನಾವು ಮುಂದಕ್ಕೆ ಡೀಟೇಲ್ ಆಗಿ ಓದ್ತೀವಿ. ಮೈಕ್ರೋ ಸ್ಟೇಟ್ಸ್, ದಿಸ್ ಇಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಥಿಂಗ್ ವಿಚ್ ಯು ವಿಲ್ ಬಿ ಸ್ಟಡಿಂಗ್ ಇನ್ ಯೂನಿಟ್ 2. ಮುಂದುವರಿತಾ ಬೇಸಿಕ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಸ್ಟೇಟ್ಸ್. ಹಿಂಗೆ ನಾವು ಇಂಡಿವಿಜುವಲ್ಸ್ ರಾಷ್ಟ್ರ ಮಟ್ಟದಲ್ಲಿ ನಮಗೆ ಮೂಲಭೂತ ಹಕ್ಕುಗಳಿದಾವೆ, ಮತ್ತೆ ಹಲವಾರು ಕಾನೂನಾತ್ಮಕ ಹಕ್ಕುಗಳು, ಲೀಗಲ್ ರೈಟ್ಸ್ ನಮಗೆ ಇದೆ. ಅದೇ ರೀತಿ ಅಂತಾರಾಷ್ಟ್ರೀಯ ಕಾನೂನಲ್ಲಿ ರಾಜ್ಯ ಬಹಳ ಪ್ರಮುಖವಾದಂತಹ ಒಂದು ಸಬ್ಜೆಕ್ಟ್ ಆಗುತ್ತೆ ಇಂಟರ್ನ್ಯಾಷನಲ್ ಅಲ್ಲಿ. ಆ ರಾಜ್ಯಗಳ ಮೂಲ ಹಕ್ಕುಗಳು, ಬೇಸಿಕ್ ರೈಟ್ಸ್ ಅಂದ್ರೆ ಮೂಲ ಹಕ್ಕುಗಳು, ಡ್ಯೂಟೀಸ್ ಕರ್ತವ್ಯಗಳು ಯಾರ್ದು?
ರಾಜ್ಯಗಳದು, ಇವುಗಳ ಬಗ್ಗೆನೂ ಡೀಟೇಲ್ ಆಗಿ ನಾವು ಓದ್ತೀವಿ. ಸೊ ಡೆಫಿನೇಷನ್ ಆಫ್ ಸ್ಟೇಟ್, ರಾಜ್ಯ ಅಂದ್ರೆ ಏನು ಓದ್ತೀವಿ, ಮೈಕ್ರೋ ಸ್ಟೇಟ್ಸ್ ಅಂದ್ರೆ ಏನು ಅಂತ ತಿಳ್ಕೊಂತೀವಿ. ದೆನ್ ಬೇಸಿಕ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಸ್ಟೇಟ್ಸ್, ರಾಷ್ಟ್ರಗಳ ಪ್ರಮುಖವಾದಂತಹ ಮತ್ತು ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳೇನಿದಾವೆ ಅವುಗಳ ಬಗ್ಗೆ ಕೂಡ ನಾವು ಇಂಟರ್ನ್ಯಾಷನಲ್ ಅಲ್ಲಿ ಓದ್ತೀವಿ. ಇಲ್ಲಿ ಫಂಡಮೆಂಟಲ್ ರೈಟ್ಸ್ ನಾಟ್ ಅಂಡರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸಂವಿಧಾನಗಳಿಗೆ ನಮ್ಗಿರೋ ಮೂಲಭೂತ ಹಕ್ಕುಗಳಲ್ಲ, ಅಂತಾರಾಷ್ಟ್ರೀಯ ಕಾನೂನು ಅಡಿಯಲ್ಲಿ ರಾಜ್ಯಗಳಿಗೆ ಇರುವಂತಹ ಬೇಸಿಕ್ ರೈಟ್ಸ್, ಮೂಲ ಹಕ್ಕುಗಳು, ಅವುಗಳ ಬಗ್ಗೆ ಡೀಟೇಲ್ ಆಗಿ ನಾವು ಮುಂದಕ್ಕೆ ಓದ್ತೀವಿ. ನೆಕ್ಸ್ಟ್ ಕಮ್ಸ್ ಸಾವರೆಂಟಿ ಅಂಡ್ ಇಂಡಿಪೆಂಡೆನ್ಸ್ ಆಫ್ ಸ್ಟೇಟ್ಸ್. ಸಾವರೆಂಟಿ ಅಂದ್ರೆ ಕನ್ನಡದಲ್ಲಿ ಸಾರ್ವಭೌಮತ್ವ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಕಾನೂನಿನ ದೃಷ್ಟಿಯಲ್ಲಿ ಸಾರ್ವಭೌಮತ್ವ ಹೆಂಗಿರುತ್ತೆ, ವೆನ್ ವಿ ಸೇ ದಟ್ ಸಮ್ ಸ್ಟೇಟ್ ಇಸ್ ಎ ಸಾವರೆನ್ ಸ್ಟೇಟ್. ಅಂಡ್ ಇಂಡಿಪೆಂಡೆನ್ಸ್ ಆಫ್ ಸ್ಟೇಟ್, ಸ್ವತಂತ್ರ, ಒಂದು ರಾಷ್ಟ್ರಕ್ಕೆ ಸ್ವತಂತ್ರ ಇದೆಯಾ ಇಲ್ವಾ, ಸ್ವತಂತ್ರ ಇದ್ರೆ ಆ ರಾಷ್ಟ್ರದ ಸ್ಥಾನಮಾನಗಳೇನು ಅಂತಾರಾಷ್ಟ್ರೀಯ ಕಾನೂನಲ್ಲಿ, ಸ್ವತಂತ್ರ ಇಲ್ಲದೆ ಇರೋ ರಾಷ್ಟ್ರಗಳಿದ್ರೆ, ಟೇಕ್ ಫಾರ್ ಎಕ್ಸಾಂಪಲ್ ಇಂಡಿಯಾ ಬಿಫೋರ್ 1947, 1947 ಮುಂಚೆ ಇಂಡಿಯಾ ಒಂದು ರಾಜ್ಯ ಅಂತ ಪರಿಗಣಿಸ್ತೀವಿ, ಆದ್ರೆ ಅದಕ್ಕೆ ಸಾವರೆಂಟಿ ಇದೆಯಾ, ಸಾವರೆಂಟಿ ಇತ್ತ, ಸಾರ್ವಭೌಮತ್ವ ಇರಲಿಲ್ಲ. ಆದ್ರಿಂದ ಅದರ ಸ್ಥಾನ ಏನು ಅಂತಾರಾಷ್ಟ್ರೀಯ ಕಾನೂನು ಅಡಿಯಲ್ಲಿ? ಈ ತರದ ಹಲವಾರು ಪ್ರಶ್ನೆಗಳು ಬರ್ತವೆ. ಅದಕ್ಕೆ ಉತ್ತರಗಳನ್ನ ನಾವು ಈ ಯೂನಿಟ್ 2 ಕೆಳಗೆ ಸ್ಟೇಟ್ ಇನ್ ಜನರಲ್ ಅಲ್ಲಿ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತೀವಿ. ನೆಕ್ಸ್ಟ್ ಬರೋದು ಕಾನ್ಸೆಪ್ಟ್ ಆಫ್ ಇಂಟರ್ವೆನ್ಷನ್. ಅಗೇನ್ ಎ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಆನ್ ವಿಚ್ ರಿಪೀಟೆಡ್ಲಿ this topic is being asked as a long question, descriptive question in your examination. Intervention ಅಂದ್ರೆ ಕನ್ನಡದಲ್ಲಿ ಇಂಟರ್ವೆನ್ಷನ್ ಅಂದ್ರೆ ಏನು ಅರ್ಥ? ಇಂಟರ್ವೆನ್ಷನ್ ಇಂಟರ್ವಲ್ ಅಲ್ಲ, ಇಂಟರ್ವೆನ್ಷನ್ ಯಾರು ಹೇಳಕ್ಕಾಗತ್ತಾ ಅರ್ಥ? ಕನ್ನಡದ ಅರ್ಥ ಇಂಟರ್ವೆನ್ಷನ್ಗೆ ಹಸ್ತಕ್ಷೇಪ. ಹಸ್ತಕ್ಷೇಪ ಅಂದ್ರೆ ಆಳ ಭಾಷೆಯಲ್ಲಿ ಮೂಗು ತೂರ್ಸೋದು, ಇಬ್ಬರ ನಡುವೆ ಮೂಗು ತೂರ್ಸೋದು, ಅಥವಾ ಇಬ್ಬರ ನಡುವೆ ಪ್ರಾಬ್ಲಮ್ ಇದ್ರೆ, ಅಥವಾ ಯಾವುದೋ ಒಂದು ವಿಷಯಕ್ಕೆ ನನಗೆ ಸಂಬಂಧಪಟ್ಟಲ್ಲದೆ ಇರೋ ವಿಷಯದಲ್ಲಿ ತಾನು ಮೂಗು ತೂರ್ಸೋದು, ಹಸ್ತಕ್ಷೇಪ. ಸೊ ಈ ಹಸ್ತಕ್ಷೇಪ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಸ್ತಕ್ಷೇಪ ಅಂದ್ರೆ ಏನು, ವಿವಿಧ ರೀತಿಯ ಹಸ್ತಕ್ಷೇಪಗಳು ಯಾವಿದಾವೆ, ಅವುಗಳು ಕಾನೂನಲ್ಲಿ, ಅಂತಾರಾಷ್ಟ್ರೀಯ ಕಾನೂನಲ್ಲಿ ಮನ್ನಣೆ, ಅಂತಹ ಹಸ್ತಕ್ಷೇಪಗಳಿಗೆ ಮನ್ನಣೆ ಇದೆಯಾ, ಇವುಗಳ ಬಗ್ಗೆ ಎಲ್ಲ ಓದ್ತೀವಿ. ಡಾಕ್ಟ್ರಿನ್ ಆಫ್ ಮನ್ರೋಯ್ ಡಾಕ್ಟ್ರಿನ್ ಅಂತ ಒಂದು ಫೇಮಸ್ ಡಾಕ್ಟ್ರಿನ್, ಇದರ ಬಗ್ಗೆ ಹಲವಾರು ಸರ್ತಿ ಪ್ರಶ್ನೆ ಕೇಳ್ತಾರೆ ಶಾರ್ಟ್ ನೋಟ್ಸ್ ಕ್ವಶನ್ ನೀವು ಎಕ್ಸಾಮ್ ಅಲ್ಲಿ. ರೈಟ್ ಎ ಶಾರ್ಟ್ ನೋಟ್ಸ್ ಆನ್ ಮನ್ರೋಯ್ ಡಾಕ್ಟ್ರಿನ್. Monroe Doctrine is a doctrine which is connected with the policy of non-intervention. ಬೇರೆ ರಾಷ್ಟ್ರಗಳ ಅಫೇರ್ಸ್, ಅವುಗಳಿಗೆ ಸಂಬಂಧಪಟ್ಟ ಆಂತರಿಕ ವಿಷಯಗಳಲ್ಲಿ ನಾವು ತಲೆ ಹಾಕಬಾರ್ದು, ಬೇರೆ ರಾಷ್ಟ್ರಗಳು ಮೂಗು ತೋರಿಸಬಾರ್ದು. ಅದೊಂದು ಡಾಕ್ಟ್ರಿನ್. ಯಾಕೆ ಬಂತು, ಹೆಂಗ್ ಬಂತು ಅನ್ನೋದೆಲ್ಲ ಮುಂದಕ್ಕೆ ಓದ್ತೀವಿ. ಇಂಟರ್ವೆನ್ಷನ್ ಅಂದ್ರೆ ಇವಾಗ ನೋಡಪ್ಪ, ನಾವು ಚೈನಾದವರು ಯುದ್ಧ ಮಾಡ್ತಿದೀವಿ ಅನ್ಕೊಡ್ರಿ, ಯುದ್ಧ ಗಲಾಟೆ ಆಗ್ತದೆ ಅನ್ಕೊಡ್ರಿ, ಅಮೆರಿಕಾದವ್ರು ನಾವು ಬರ್ತೀವಿ ಮಧ್ಯ, ಅವ್ರ ಮಧ್ಯ ಬರೋದು, ಎಷ್ಟರ ಮಟ್ಟಕ್ಕೆ ಅವ್ರ ಮಧ್ಯ ಬರೋದು ಸರಿ, ನಾವು ಚೈನಾ ಏನೋ ಗಲಾಟೆ ಮಾಡ್ಕೊಳ್ತೀವಿ, ಇನ್ನೊಬ್ರು ಬರೋದು ಚೈನಾ ಜೊತೆ ಸಪೋರ್ಟ್ ಮಾಡೋದು ಅಥವಾ ಭಾರತ ಸಪೋರ್ಟ್ ಮಾಡಕ್ ಬರೋದು, ಅದೇನಾಗುತ್ತೆ, ಇಟ್ ಅಮೌಂಟ್ಸ್ ಟು ಇಂಟರ್ವೆನ್ಷನ್. ಅಥವಾ ಭಾರತದಲ್ಲಿ ಏನೋ ಗಲಾಟೆಗಳು ನಡೀತಾ ಇದೆ, ನೀವು ಹಂಗ್ ಮಾಡಬಾರ್ದು, ಹಿಂಗ್ ಮಾಡಬಾರ್ದು ಅಂತ ನಮ್ಮ ರಾಷ್ಟ್ರದ ಆಂತರಿಕ ವಿಷಯಗಳಲ್ಲಿ ತಾನ್ ಬಂದು ಮೂಗು ತೋರಿಸೋದು. ಇದಕ್ಕೆ ಮನ್ನಣೆ ಅಂತಾರಾಷ್ಟ್ರೀಯ ಕಾನೂನಲ್ಲಿ ಅರ್ಥ ಆಗ್ತಾ ಇದೆಯಾ? ಕುಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸ್ಪೀಕಿಂಗ್? ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಕೇಳಿ. ಅರ್ಥ ಆಗ್ತಿದ್ಯಾ? ಮನ್ರಾಯ್ ಡಾಕ್ಟ್ರಿನ್ ಅಂತ ಒಂದು ಡಾಕ್ಟ್ರಿನ್ ಇದೆ. ಯಾಕೆ ಬಂತು ಆ ಡಾಕ್ಟ್ರಿನ್, ಏನು ಅನ್ನೋದೆಲ್ಲ ಮುಂದಕ್ಕೆ ನಾವು ಡೀಟೇಲ್ ಆಗಿ ಓದ್ತೀವಿ. ಮುಂದೆ ಬರೋದು ಡಾಕ್ಟ್ರಿನ್ ಆಫ್ ಈಕ್ವಾಲಿಟಿ ಆಫ್ ಸ್ಟೇಟ್ಸ್. ಹಿಂಗೆ ನಾವೆಲ್ಲರೂ ಭಾರತದ ಪ್ರಜೆಗಳು ಅಂದ್ಮೇಲೆ ನಮ್ಗೆಲ್ಲರೂ ಸಮಾನವಾದ ಹಕ್ಕುಗಳಿದೆ. ಏನು, ವೋಟ್ ಮಾಡೋದಕ್ಕಾಗಿರ್ಬೋದು, ಈಕ್ವಾಲಿಟಿ ಆಫ್ ಅಪರ್ಚುನಿಟಿ ಇರ್ಬೋದು, ಆರ್ಟಿಕಲ್ 14, 15, 16 ಎಲ್ಲ ಓದಿದೀವಿ. ಅದೇ ರೀತಿ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಎಲ್ಲಾ ರಾಷ್ಟ್ರಗಳು ಸಮಾನರು. ಒಂದು ರಾಷ್ಟ್ರ ದೊಡ್ಡದಾಗಿದೆ ಅಥವಾ ತುಂಬಾ ಸಮೃದ್ಧಿಯಾಗಿದೆ, ಸಿರಿವಂತ ರಾಷ್ಟ್ರ ಇರ್ಬೋದು, ಇನ್ನೊಂದು ತೀರಾ ಬಡ ರಾಷ್ಟ್ರ ಆಗಿರ್ಬೋದು, ಅವುಗಳ ನಡುವೆ ತಾರತಮ್ಯಕ್ಕೆ ಅವಕಾಶ ಇದೆಯಾ ಇಲ್ವಾ ಅಂತಾರಾಷ್ಟ್ರೀಯ ಕಾನೂನಲ್ಲಿ? ಇವುಗಳ ಬಗ್ಗೆ ಎಲ್ಲ ವಿವರವಾಗಿ ನಾವು ಯೂನಿಟ್ 2 ಅಲ್ಲಿ, ಯೂನಿಟ್ 2ರ ಮೊದಲನೇ ಭಾಗದಲ್ಲಿ ಇಷ್ಟನ್ನು ತಿಳ್ಕೊಂತೀವಿ ನಾವು. Just see all these topics which we are now discussing, they are only a part of ಯೂನಿಟ್ 2. ಯೂನಿಟ್ 2 ನ ಕೇವಲ ಒಂದು ಭಾಗದಲ್ಲಿ ಇಷ್ಟು ಅಂಶಗಳನ್ನ ಬಹಳ ಇನ್ ಡೀಟೇಲ್ ನಾವು ಓದ್ಕೊಂಡು ಹೋಗ್ತೀವಿ. ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ನಾವು ನೋಡೋದಂದ್ರೆ, ಪ್ರತಿಯೊಂದು ಟಾಪಿಕ್ ಅದರದೇ ಆದಂತಹ ಒಂದು ಪ್ರಾಮುಖ್ಯತೆ ಹೊಂದಿರುತ್ತೆ. ಮತ್ತೆ ಈ ಎಲ್ಲಾ ವಿಷಯಗಳಲ್ಲಿ ಯಾವ್ದ್ರ ಮೇಲೆ ಬೇಕಾದ್ರೂ ಕ್ವಶನ್ಸ್ ಕೇಳಬಹುದು ನಿಮ್ಮ ಎಕ್ಸಾಮಿನೇಷನ್. ಸೊ ದಟ್ ಬೀಂಗ್ ದ ಕೇಸ್, ಈಚ್ ಅಂಡ್ ಎವ್ರಿ ಟಾಪಿಕ್ ವಿಚ್ ಯು ಕ್ಯಾನ್ ಸಿ ಆನ್ ದ ಸ್ಲೈಡ್ ಅಲ್ಲಿ ಏನ್ ಕಾಣಿಸ್ತೀವೋ ಪ್ರತಿಯೊಂದು ಪಾಯಿಂಟ್ ಬಗ್ಗೆನೂ ನಮ್ಗೆ ಸಂಪೂರ್ಣ ಜ್ಞಾನ ಮತ್ತೆ ಅದನ್ನ ಅಭ್ಯಾಸ ಮಾಡಿ ಸಂಪೂರ್ಣವಾಗಿ ಆ ವಿಷಯಗಳನ್ನ ಕರಗತ ಮಾಡ್ಕೊಬೇಕು. ಅವಾಗ ಮಾತ್ರ ನಾವ್ ಎಕ್ಸಾಮ್ ಪಾಸ್ ಮಾಡ್ಬೋದು, ಮತ್ತೆ ನಮ್ಮ ಒಂದು ಒಪಿನಿಯನ್ಸ್ ನ ಆರ್ಗ್ಯುಮೆಂಟ್ಸ್ ಫಾರ್ಮ್ ಮಾಡ್ಬೋದು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ. ಇಷ್ಟು ಇವತ್ತಿಗೆ ಸಾಕು. ಸೊ ದಿಸ್ ಇಸ್ ದ ಓವರ್ವ್ಯೂ ಆಫ್ ಸಿಲೆಬಸ್ ಆಸ್ ಫಾರ್ as ಯೂನಿಟ್ 2 is concerned. ಇನ್ನು ತುಂಬಾ ಇದೆ. We will be discussing those things in greater details in the coming class. Before concluding the session, if at all you feel any questions to be asked
on the things which you so far discussed or with respect to anything about public international law, you can ask. ಯಾರಿಗಾರ ಏನಾರ ಯಾವ್ದಾರ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ರಿ, ಇಲ್ಲ ಅಂದ್ರೆ ಇಲ್ಲಿಗೆ ನಿಲ್ಸೋಣ. ಮಿಕ್ಕಿದ್ದ ಪೋರ್ಷನ್ಸ್ ಏನಿದೆ ಸಿಲೆಬಸ್ ಅಲ್ಲಿ ಅವನ್ನ ಡೀಟೇಲ್ ಆಗಿ ನಾವು ಮುಂದೆ ನೋಡ್ಕೊಂಡು ಹೋಗೋಣ. ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಯು ಕ್ಯಾನ್ ಆಸ್ಕ್. ನಾನು ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡ್ತೀನಿ. ಎನಿಬಡಿ ವಾಂಟ್ಸ್ to ask any question, they can ask. Any doubts ಇದೆಯಾ? ಯಾವ್ದಾರ ಡೌಟ್ಸ್ ಇದ್ರೆ ಕೇಳ್ಬೋದು. ಇನ್ನು 1 ನಿಮಿಷ ಟೈಮ್ ಇದೆ. ಏನಿಲ್ವಾ? ಎಲ್ಲ ನಿದ್ದೆ ಮಾಡ್ತಾ ಇದಾರೆ ಅನ್ಸುತ್ತೆ, ಊಟ ಮಾಡ್ಬಿಟ್ಟು ಚೆನ್ನಾಗಿ 2 ಗಂಟೆಗೆ. ಅರ್ಥ ಆಗ್ತಿದ್ಯಾ ಪಾಠ ಮಾಡೋದೇನಾರ? ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಕೇಳ್ರಿ, ಸುಮ್ಮನೆ ಕೂತ್ಕೊಂಬೇಡಿ. ಇಟ್ಸ್ ಎಸ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ತುಂಬಾ ಜನ ಅಗೇನ್ ಡೋಂಟ್ ನಾನು ಭಯ ಪಡಿಸ್ಬೇಕು ಅನ್ನೋದೆಲ್ಲ, ತುಂಬಾ ಜನ ಫೇಲ್ ಆಗ್ತಾರೆ. ಯಾಕೆಂದ್ರೆ ಓದೋದಿಲ್ಲ, ವ್ಯಾಸ್ಟ್ ಆಗಿದೆ ಸಿಲೆಬಸ್. ತುಂಬಾ ಜನಕ್ಕೆ ಪುಸ್ತಕಗಳು ಬಹಳಷ್ಟು ಇದಾವೆ, ಇವನ್ ಕನ್ನಡದಲ್ಲೂ ಪುಸ್ತಕಗಳು ಇದಾವೆ. ಸಾಕು ಎಕ್ಸಾಮ್ ಪಾಸ್ ಆಗೋದಕ್ಕೋಸ್ಕರ ಏನ್ ಬೇಕು ಅಷ್ಟು ಬುಕ್ಗಳು ನಮ್ಮ ಲೈಬ್ರರಿಲಿ ಸಿಗ್ತದೆ. ಆದ್ರೆ ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಮುಖ್ಯ. ಸಬ್ಜೆಕ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಬುಕ್ ಇರ್ಲಿ ಅದನ್ನ ಕೂತ್ಕೊಂಡು ಓದ್ಬಿಟ್ರೆ ಅರ್ಥ ಆಗ್ಬಿಡ್ತದೆ. ಸಬ್ಜೆಕ್ಟ್ಸ್ ಏನೂ ಗೊತ್ತಿಲ್ಲ, ಇಫ್ ಯು ಡೋಂಟ್ ಅಪ್ಲೈ ದ ಮೈಂಡ್, ದೆನ್ ಇಂಟರ್ನ್ಯಾಷನಲ್ ಸಬ್ಜೆಕ್ಟ್ ಇಸ್ ನಾಟ್ ಎ ಸಬ್ಜೆಕ್ಟ್ ವಿಚ್ ಯು ಕ್ಯಾನ್ ಪಾಸ್ ಜಸ್ಟ್ ಬೈ ರೈಟಿಂಗ್ ಬುಲ್ಶಿಟ್. ಏನೋ ಬೈಕ್ ಬಂದಿದ್ದೆಲ್ಲ ಬರೆದ್ಬಿಟ್ರು ಮಾರ್ಕ್ಸ್ ಕೊಡ್ತಾರೆ ಅನ್ನೋ ಸಾಧ್ಯತೆ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ದಟ್ ವಿತ್ ದಿಸ್ ಐ ವಿಲ್ ಸ್ಟಾಪ್. If you have a question, you can ask, or if you have any other doubts, you can WhatsApp me. Nan WhatsApp kalsi nim message na. I will just go through that, and if any clarification could be given, I will give it to you. Okay. So ishtak nilstini. I think in few seconds the session is going to be disconnected. So before that, I myself am going to end this meeting. So we will meet tomorrow again, most probably in the same hour. Ide time alli nalenu kuda class na tagonತೀನಿ.